ತುಂಬಾ ಜನ ಫಿಲ್ಮ್ ಮೇಕರ್ಸ್ ಫಿಲ್ಮ್ ಸಂಬಂಧಪಟ್ಟವರೇ ಸೂ ಫ್ರಮ್ ಸೋ ವಾಸ್ ಅ ಫ್ಲೂಕ್ ಅಂತಾರೆ. ರಾಜ್ ಸರ್ಗೆ ಕಾಲೇಜ್ ಟೈಮಲ್ಲಿ ಯಾವಾಗಾದ್ರೂ ಬೆಂಚಿಂಗ್ ಆಗಿದೆಯಾ? ಬೆಂಚಿಂಗ್ ಅಂದ್ರೆ ಏನು? ಅಂದ್ರೆ ಮೂರು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋ ಹೆಡ್ಲೈನ್ಸ್ ಅವ್ರ ಯೂಟ್ಯೂಬ್ ತಮ್ನೇಲ್ಸ್. ಇಲ್ಲಿ ಕೆಲಸದವರ ಜೊತೆ ವರ್ತಿಸಿದ ರೀತಿ ನೋಡಿದೀನಿ ಅಂತ ನಾನು ಟೀ ತಗೋತಾ ಇರ್ತೇನೆ ಅವ್ರ ಹತ್ರ. ಮೆಟ್ರೋ ಸಾಗ ಆಫೀಸಲ್ಲಿ ರಾಜ್ ಬಿ ಶೆಟ್ಟಿ ಮಾಡಿದ್ದಾದ್ರೂ ಏನು? ಸರ್ 4 ಫಿಲಂ ಕ್ಯಾರೆಕ್ಟರ್ ನಿಮ್ಮ ರೂಮ್ಮೇಟ್ ಆಗ್ಬೇಕು ಅಂತ ಹೇಳಿದ್ರೆ ಚಾರ್ಲಿಯಲ್ಲಿ ಚಾರ್ಲಿ, ಮೇ ಬಿ ಸಪ್ತಸಾಗರದ ಆಚೆಯ ರಕ್ಷಿತ್ ಶೆಟ್ಟಿ. ಭಾರತ ದೇಶ ತಿರುಗಿ ನೋಡುವಂತ ಕನ್ನಡ ಸಿನಿಮಾ ಮಾಡಬೇಕು. ಸರ್ ರಕ್ಕಸಪುರದೋಳ್ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಾ ಇದೆ. ಇಟ್ಸ್ ಇಂಡಸ್ಟ್ರಿಗೆ ಅಗತ್ಯ ಇರುವಂತ ಒಂದು ಸಿಂಪಲ್ ಕ್ರೈಮ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್. ಮಿರರ್ ಮುಂದೆ ನಿಂತ್ಕೊಂಡು ನಾನೇನೋ ಮಾಡ್ತೀನಿ, ನನಗೆ ಫೇವ್ರೆಟ್ಸ್. ಎಸ್ ಓ ಅಂತೆಲ್ಲ ಇದ್ ಮಾಡಿದ್ರಲ್ಲ ಅದೆಲ್ಲ ಹಾ ಬರ್ತಾನಲ್ಲ ಅವನು. ಅಂದ್ರೆ ಅದನ್ನೆಲ್ಲ ಹಾಗೆ ಮಾಡೋ ಕಾರಣ ಏನಂದ್ರೆ ಅವ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ನಿಮ್ಗೆ ಅವ್ನು ಕ್ಯೂಟ್ ಅನ್ಸ್ತಾ ಹೋಗ್ಬೇಕು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಏನಕ್ಕೆ? ಇದೆಲ್ಲ ಸಿನಿಮಾಗಳು ಆಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಆಗಬಾರ್ದಿತ್ತು. ವಾಟ್ ಈಸ್ ಯುವರ್ ಬಕೆಟ್ ಲಿಸ್ಟ್ ಸರ್? ಏನ್ ಕೊಟ್ಟರು ಕೂಡ ನಮ್ಮ ಭಾಷೆಯ ಮರ್ಯಾದೆಯನ್ನು ಹಾಳು ಮಾಡುವಂತ ಸಿನಿಮಾ ನಾವು ಕೊಡಬಾರ್ದು. ಈ ನೋಡಿ ನಮ್ಮ ಲಿಟರೇಚರ್ ಎಂತ ಶ್ರೀಮಂತವಾಗಿದೆ, ಆ ಶ್ರೀಮಂತಿಕೆ ಇಂಡಸ್ಟ್ರಿಯಲ್ಲಿ ಇದೆ ಅಂತ ನನಗೆ ಅನ್ಸಲ್ಲ. ಕನ್ನಡ ಇಂಡಸ್ಟ್ರಿ ಈಸ್ ಫಾಲಿಂಗ್ ಬಿಹೈಂಡ್ ದ ಮಾರ್ಕೆಟಿಂಗ್ ಆಫ್ ಸಿನಿಮಾ. ವಿ ಆರ್ ಡೆಫಿನೆಟ್ಲಿ ಲೈಕ್. ಸರ್ ನಿಮ್ಮ ಡೆತ್ ಬೆಡ್ ಅಲ್ಲಿ ಇದ್ದಾಗ ಸೊ ದಿಸ್ ಇಸ್ ಅ ಲಾಸ್ಟ್ ಫಿಲಮ್ ಐ ವಾಂಟ್ ಟು ವಾಚ್ ಅಂತ ಹೇಳಿದ್ರೆ ಅದನ್ನ ಯೋಚನೆ ಮಾಡ್ತಾರೆ. ಸ್ವಲ್ಪ ಲಾಸ್ಟ್ ಅಲ್ವಾ, ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಮುಖದಲ್ಲೆಂತ ಕಾಂತಿ, ಭಗವದ್ ಭಕ್ತರೇ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ರಾ ಇದ್ದಾರೆ, ರಾಜ್ ಬಿ ಶೆಟ್ಟಿ ಫ್ರಮ್ ರಕ್ಕಸಪುರದೋಳ್. ಥ್ಯಾಂಕ್ ಯು. ಸೊ ರಾಜ್ ಸರ್, ವೆಲ್ಕಮ್ ಟು ಮೆಟ್ರೋ ಸಾಗ. ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್, ಪ್ರಮೋಷನ್ಸ್, ಸ್ವಲ್ಪ ಕಾಂಟ್ರವರ್ಸೀಸ್, ಇಂಟರ್ವ್ಯೂಸ್ ನಾ ಮಾಡಿದ್ದೆಲ್ಲ ಅವ್ರು ಮಾಡಿದ್ದೆ. ಸೊ ಇದೆಲ್ಲದ್ರ ಮಧ್ಯ ಲೈಫ್ ಹೇಗ್ ನಡೀತಾ ಇದೆ? ಆರಾಮಾಗಿದೆ, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಈ ಪ್ರಮೋಷನ್ಸ್ ಎಲ್ಲ ನನಗೆ ಅಷ್ಟು ಇಷ್ಟದ ಸ್ಪೇಸ್ ಅಲ್ಲ, ಬಟ್ ಅಗತ್ಯ ಇದೆ. ಮತ್ತೆ ನನ್ನ ಪ್ರೊಡಕ್ಷನ್ ಮಾಡಬೇಕಾದ್ರೆ ಐ ಕ್ಯಾನ್ ಕಂಟ್ರೋಲ್. ಹೊರಗಡೆ ಮಾಡಬೇಕಾದ್ರೆ ಅದು ಸ್ವಲ್ಪ ಕಂಟ್ರೋಲ್ ಇಲ್ಲದೆ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಕರೆಕ್ಟ್. ಸೊ ಆಗ ವಿ ನೀಡ್ ಟು ಅಟೆಂಡ್. ಯಾಕಂದ್ರೆ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಅಂತ ಜಡ್ಜ್ ಮಾಡುವಂಥ ಪರಿಸ್ಥಿತಿನೂ ಇರಲ್ಲ. ಬಟ್ ಐ ಡೋಂಟ್ ಎಂಜಾಯ್ ದಿಸ್ ಸ್ಪೇಸ್ ಅ ಲಾಟ್. ನನಗೆ ಸಿನಿಮಾ ಮಾಡೋಕ್ಕಿಷ್ಟ, ಮಾರಕ್ಕೆ ಹಿಂದೆ ನಿಂತು ಮಾರಕ್ಕಿಷ್ಟ. ಜಸ್ಟ್ ಲೈಕ್ ಯು ಡಿಡ್ ಇಟ್ ವಿತ್ ಸೂ ಫ್ರಮ್. ಸರ್ ಹೊಸ ವರ್ಷ ಸ್ಟಾರ್ಟ್ ಆಯಿತು ಅನ್ಕೊಂತಿದ್ದಂಗೆ ಜನವರಿ ಎಂಡ್ ಆಗ್ತಾ ಇದೆ. ಏನು ಕಲ್ತಿದ್ದೀರಾ 2025 ಇಂದ 2026ಗೆ ನಾನು ಇದನ್ನು ಮಾಡಲ್ಲ? ನನಗೆ ಸೂಪ್ರಮ್ ಸೋ ಸಿಕ್ಕ ವರ್ಷ ಅದು. ಸೊ ಇಂಪ್ಲಿಮೆಂಟ್ ಮಾಡಬೇಕು 26ಅಲ್ಲಿ ಅಂದರೆ ಲೈಟ್ ಬುದ್ಧ ಫಿಲ್ಮ್ಸಿಂದ ಇನ್ನಷ್ಟು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಭಾರತ ದೇಶ ತಿರುಗಿ ನೋಡುವಂಥ ಕನ್ನಡ ಸಿನಿಮಾ ಮಾಡಬೇಕು. ಸೊ ಆ ಥರದ ಇದರಲ್ಲಿ ಅದನ್ನೆಲ್ಲ ಮುಂದೆ ಅನುಷ್ಠಾನಗೊಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಏನಾದರೂ ಮಾಡಬಾರ್ದು 2026 ಅಂದರೆ ನಾನು ಇದನ್ನು ಮಾಡಲ್ಲ ಗುರು ದನ್ ಅಂತಂದ್ರೆ. ಸೊ ಇನ್ನು ಮುಂದೆ ಕರ್ನಾಟಕ ನೋಡುವಂಥ ಕನ್ನಡ ಸಿನಿಮಾ ಮಾಡಬಾರ್ದು, ಭಾರತ ನೋಡುವಂಥ ಕನ್ನಡ ಸಿನಿಮಾ ಮಾಡಬಾರ್ದು. ಸೊ ಸರ್, ನೀವು ರೀಸೆಂಟ್ ಟೈಮ್ಸ್ ಅಲ್ಲಿ ಕಲ್ತಿರೋ ಹೊಸ ವಿಷಯ ಅಂದ್ರೆ ಯಾವುದು? ಹಾಬಿ ಅಥವಾ ವಿಷಯ? ಹಾಬಿ ಅಂತ ರೀಸೆಂಟಾಗಿ ಕಲ್ತಿರೋ ವಿಷಯನ ಏನಿದೆ, ಒಂದು ನಿಮಿಷ ಇಲ್ಲಿ. ಇಲ್ಲ, ಬಟ್ ಆದರೆ ಇವತ್ತೇನು ಮಾಡ್ತಿದ್ದೆ ಅಂತ ಹೇಳ್ಬೋದು. ಹೊಸದಲ್ಲ, ನಾನು ಮೊದಲಿಂದನೂ ಮಾಡ್ತಾ ಇದ್ದೆ. ನಾನು ಯಾವತ್ತೂ ಕೂಡ ಯಾವ್ದಾರ ಒಂದು ಸಿನಿಮಾ ಬರಿತಾ ಇದ್ದೀನಿ ಅಂದರೆ ಅದರ ಮ್ಯೂಸಿಕ್ ಯಾವ ಥರ ಯಾವ ಸ್ಪೇಸಲ್ಲಿ ಇರುತ್ತೆ ಅಂತ ಕೆಲವಾರು ಮ್ಯೂಸಿಕ್ ಪೀಸ್ಗಳನ್ನು ಸ್ಪಾಟಿಫೈಯಲ್ಲಿ ಆರ್ಡರ್ ಮಾಡಿ ಒಂದು ಆಲ್ಬಮ್ ಮಾಡಿಬಿಡ್ತೀನಿ. ಸೊ ಆ ಒಂದು ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಅದು ಕ್ಲೈಮ್ಯಾಕ್ಸ್ ಸೀನಲ್ಲಿರುತ್ತೆ, ಇನ್ನೊಂದು ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಅದು ಇಂಟ್ರೋ ಇರುತ್ತೆ, ಇನ್ನೊಂದು ಮ್ಯೂಸಿಕ್ ಪ್ಲೇ ಮಾಡಿದ್ರೆ ಅದು ಬೇರೆ ಕಡೆ ಎಲ್ಲೋ ಇರುತ್ತೆ, ಆ ಥರ. ಸೊ ಆ ಥರ ಪ್ಲೇ ಲಿಸ್ಟ್ಗಳನ್ನ ಮೊದಲೇ ಸೆಟ್ ಮಾಡ್ಕೋತೀನಿ. ಸೊ ಯಾಕಂದರೆ ಆಗ ಬರಿಬೇಕಾದ್ರೆ ಒಂದು ರಿದಮ್ ಸಿಗುತ್ತೆ. ಸೊ ಅದನ್ನು ನಾನು ಯಾವತ್ತೂ ಬರಿಬೇಕಾದ್ರೆ ಮಾಡ್ತೀನಿ. ಸೊ ಈಗ ಮತ್ತೆ ಅದನ್ನು ಮಾಡ್ತಾ ಇದ್ದೀನಿ. ಇದು ನಮಗೆ ಹೊಸ ವಿಷಯ ಹಾಗಾದ್ರೆ. ಅಂದರೆ ಈಗ ಎಕ್ಸಾಂಪಲ್ ಏನಂದರೆ, ಈಗ ಒಂದು ಸೀನು ನಿಮ್ಗೆ ಐಡಿಯಾ ಇದೆ, ಬಟ್ ಆದರೆ ಅದು ಹೇಗೆ ಬರೆಯೋದಂತ ಗೊತ್ತಾಗ್ತಾ ಇಲ್ಲ. ಇಫ್ ಯು ಸೆಲೆಕ್ಟ್ ಅ ಮ್ಯೂಸಿಕ್ ಫಾರ್ ಇಟ್, ಅದನ್ನು ಪ್ಲೇ ಮಾಡಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋದು ಬಿಡಬೇಕು. ಅದನ್ನು ಮತ್ತೆ ರಿಪೀಟಲ್ಲಿ ಪ್ಲೇ ಆಗ್ತಿದೆ, ಆಗ ವಿಜುವಲ್ಸ್ ಬರೋಕ್ಕೆ ಶುರು ಆಗುತ್ತೆ. ಆಗ ಬರೆಯೋದು ಸ್ವಲ್ಪ ಈಸಿ ಆಗುತ್ತೆ. ಸರ್ ರಕ್ಕಸಪುರದೋಳ್ ಫೆಬ್ರವರಿ 6ಕ್ಕೆ ರಿಲೀಸ್ ಫೆಬ್ರವರಿ ಆಗುತ್ತೆ. ಸೊ ಈ ಫಿಲಮ್ನ ಒಂದು ಸಮ್ ಅಪ್ ಮಾಡಿ ಒಂದು ಆಡಿಯನ್ಸಿಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಸಿಂಪಲ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರೆ, ಇಂಡಸ್ಟ್ರಿಗೆ ಅಗತ್ಯ ಇರುವಂಥ ಒಂದು ಸಿಂಪಲ್ ಕ್ರೈಮ್ ಥ್ರಿಲ್ಲರ್ ಅಂತ ಹೇಳ್ಬೋದು. ಇಂಡಸ್ಟ್ರಿಗೆ ಪ್ರತಿ ವರ್ಷ ಕೂಡ ಈ ಥರದ ಸಿನಿಮಾಗಳ ಅಗತ್ಯ ಇರುತ್ತೆ. ಅಂದರೆ ಒಂದು ಕ್ರೈಮ್ ಥ್ರಿಲ್ಲರ್ ಇರ್ಬೋದು, ಒಂದು ಹಾರರ್ ಇರ್ಬೋದು, ಒಂದು ಡೀಸೆಂಟ್ ಕಾಮಿಡಿ ಇರ್ಬೋದು. ಇದೆಲ್ಲದಕ್ಕೂ ಸ್ಪೇಸ್ ಇದೆ. ಒಂದು ಅಪ್ ಸ್ಕೇಲ್ ದೊಡ್ಡ ಸಿನಿಮಾಗಳಿಗೂ ಸ್ಪೇಸ್ ಇರೋ ಥರಾನೇ. ಹಾಗಾಗಿ ನನಗೆ ಈ ಥರದ್ದು ಒಂದು ಟ್ರೈ ಮಾಡಬೇಕು. ಅದು ಒಬ್ಬ ಹೊಸ ನಿರ್ದೇಶಕ ರವಿ ಸಾರಂಗ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇರೋದು. ಸೊ ಅವ್ರ ಜೊತೆ ಟ್ರೈ ಮಾಡಿ ನೋಡಬೇಕು ಅಂತ ಅಂದ್ಕೊಂಡಿದ್ದೆ. ಟ್ರೈಲರ್ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ, ಅದೇ ರಿಸಲ್ಟ್ ಸಿನಿಮಾದಲ್ಲಿ ಬರುತ್ತೆ ಅಂತ
ನಾನು ಹೋಪ್ಫುಲ್ ಇದೆ, ನೋಡೋಣ. ಖಂಡಿತ. ಸೊ ಸರ್, ರಕ್ಕಸಪುರದೊಳಗೆ ಫಿಲ್ಮಿಂದ ಆಡಿಯನ್ಸ್ ಏನೇನು ಎಕ್ಸ್ಪೆಕ್ಟ್ ಮಾಡಬಾರ್ದು? ಈಗ ಎಕ್ಸಾಂಪಲ್ ನಂದೊಂದು ಸಿನಿಮಾ ನೋಡಿದ್ರು, ಲ್ಯಾಂಡ್ ಲಾರ್ಡ್ ಅಂತ. ಅದ್ರಲ್ಲಿ ನಾನು ಒಂಥರ ಸ್ಟ್ರಾಂಗ್ ಒಂದು ವಿಲನಿಶ್ ಕ್ಯಾರೆಕ್ಟರು, ಆ ಥರ ಏನೋ ಪರ್ಫಾರ್ಮೆನ್ಸ್ ಇರುತ್ತೆ, ಅದು ಯೋಚನೆ ಮಾಡಿದೆ. ಒಂದು ದೊಡ್ಡ ಸ್ಕೇಲ್ ಇರುತ್ತೆ ಅಂತ ಯೋಚನೆ ಮಾಡಿದೆ. ಆ ಸಿನಿಮಾಗೆ ಏನು ಬೇಕೋ ಅದೆಲ್ಲ ಇರುತ್ತೆ ಅಂತ ಕತೆ ನೋಡ್ಬೇಕಷ್ಟೇ. ಚಿಕ್ಕದಣಿ ಕ್ಯಾರೆಕ್ಟರ್ ಮಾತ್ರ ಅಂತ. ಥ್ಯಾಂಕ್ ಯು. ಚಂದ ಬಂದಿದೆ. ಥ್ಯಾಂಕ್ ಯು. ಸೊ ಸರ್, ಸ್ವಲ್ಪ ಸೀರಿಯಸ್ ಆಗೋಯ್ತು, ಒಂದು ಸ್ವಲ್ಪ ಫನ್ ಕಡೆ ಬರೋಣ. 5 seconds ಗೇಮ್ ಅಂತ ನಾವು ಒಂದಷ್ಟು ಕ್ವೆಶನ್ಸ್ ಕೇಳ್ತಾ ಹೋಗ್ತೀವಿ, 5 ಸೆಕೆಂಡಲ್ಲಿ ಪಟ್ ಅಂತ ಆನ್ಸರ್ ಮಾಡೋದು. ಸೊ ಫಸ್ಟ್ ಕ್ವಶನ್ ಸರ್, ರಾಜ್ ಇರೋ 4 ಕನ್ನಡ ಸಾಂಗ್ಸ್. ರಾಜ್ ಅಂತ ಪದ ಇರೋ 4 ಕನ್ನಡ. ರಾಜ ಮುದ್ದು ರಾಜ, ರಾಜ ರಾಜ, ನೀನೇ ರಾಜಕುಮಾರ, ಆಮೇಲೆ ಒಂದು ಹಳೆ ಸಿನಿಮಾ ರಾಜಾದಿ ರಾಜ ಓ ಅಂತ ಒಂದೇನೋ. ನೈಸ್. ಓಕೆ. ಸಮುದ್ರ ತೀರದಲ್ಲಿ ಮಾಡೋ 4 ಕೆಲಸಗಳು. 4 ಕೆಲಸಗಳು: ಸನ್ಸೆಟ್ ನೋಡೋದು, ಆಮೇಲೆ ರಾಮ ಅಂತ ಅಥವಾ ನಿಮ್ಮ ಹೆಸರು ಬರೆಯೋದು ಬೀಚಲ್ಲಿ, ಗುಂಡಿ ತೋಡೋದು, ಆಮೇಲೆ ಇದು ಕಪ್ಪೆ ಚಿಪ್ಪು ಹೆಕ್ಕೋದು. ಕಪ್ಲಿಸ್ದೆ ಹೇಳಿಲ್ಲ ನೀವು. ಅದು ಸಮುದ್ರ ತೀರದಲ್ಲ ಸ್ವಲ್ಪ. ಕರೆಕ್ಟ್. ಸರ್, 4 ಫಿಲಂ ಕ್ಯಾರೆಕ್ಟರ್ ನಿಮ್ಮ ರೂಮ್ಮೇಟ್ ಆಗ್ಬೇಕು ಅಂತ ಹೇಳಿದ್ರೆ ನನ್ನ ರೂಮ್ಮೇಟ್ ಆಗ್ಬೇಕು ಅಂತಾನ? ಫಿಲಂ ಕ್ಯಾರೆಕ್ಟರ್ಸ್ ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಒಂದು ಕವಿರತ್ನ ಕಾಳಿದಾಸದ ಸೂಪರ್ ಕವಿರತ್ನ ಇಷ್ಟ ಅಂತಲ್ಲ, ಬಟ್ ಇಂಟೆನ್ಸಿಟಿ ಬಾರಿ ಇಷ್ಟ. ವಜ್ರಮುನಿ ಯಾವ್ದೇ ವಿಲನಿಶ್ ಆಗಿರುವಂತ ಯಾವ್ದಾದ್ರು ರೋಲು. ಆಮೇಲೆ ತುಂಬಾ ಚಾರ್ಲಿಯಲ್ಲಿ ಚಾರ್ಲಿ. ಆಮೇಲೆ ಮೇ ಬಿ ಸಪ್ತಸಾಗರದ ಆಚೆಯ ರಕ್ಷಿತ್ ಶೆಟ್ಟಿ. ಸಕ್ಕ ಡಿಫ್ರೆಂಟ್ ಕ್ಯಾರೆಕ್ಟರ್ ಪಿಕ್ಸ್ ಇದೆ, ಅಂದ್ರೆ ಇಲ್ಲಿವರೆಗೂ ಕೇಳಿರೋದ್ರಲ್ಲಿ ನಾವು. ಹೌದಾ? ಓಕೆ. ರಕ್ಷಿತ್ ಶೆಟ್ಟಿ ಸೀಸನ್ 1, ರಕ್ಷಿತ್ ಶೆಟ್ಟಿನ ಸೀಸನ್ 2 ಇದ್ರೆ ಸ್ವಲ್ಪ ಸಮಾಧಾನ ಮಾಡ್ತಿದ್ದೆ. ಓಕೆ. ರಾಜ್ ಸರ್ಗೆ ಇಷ್ಟ ಆಗೋ ಐ ಮೀನ್ ಇರೋ 4 ನಿಕ್ ನೇಮ್ಸಾ? ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಯಾರು ಬೋರಾ ಅಂತ, ಸ್ವಾನ್ ಅಂತ, ಅವ್ನು ಬೋರಾ ಅಂತ ಕರೀತಾನೆ. ಮತ್ತೆ ಇನ್ನೊಬ್ಬ ವಿಜಯ್ ಅಂತಿದ್ದಾನೆ, ಅವನು ರಾಜಾ ಅಂತ ಕರೀತಾನೆ. ಡಿಗ್ರಿ ಫ್ರೆಂಡ್ಸ್ ಎಲ್ಲ ಮಾಮು ಅಂತ ಕರೀತಾರೆ. ಸಂಜಯ್ ದತ್ ಇನ್ಫ್ಲೂಯೆನ್ಸ್, ಮುನ್ನಾಬಾಯಿ MBBS. ಇನ್ನೊಂದು ಕೆಲವರು ರಾಯ್ಶಾ ಅಂತ. ರಾಯ್ಶಾ. ಅದಕ್ಕೇನು ರೀಸನ್ ಇಲ್ಲ. ರಾಜೇಶ್ ನನ್ನ ಹೆಸರು ಆಕ್ಚುಲಿ. ಓಕೆ. ರಾಜು ಅಂತ ಕ್ಯೂಟ್ ಆಗಿ ಯಾರು ಕರೆದಿಲ್ಲ ಸರ್? ಅಮ್ಮ. ಸರ್, ಓಕೆ. ಐಡಿಯಾ ಬರ್ತಾ ಇದ್ದಾಗ, ಏನಾದರೂ ವರ್ಕ್ ಮಾಡಬೇಕಾದ್ರೆ ಐಡಿಯಾ ಬರ್ದೇ ಇದ್ದಾಗ 4 ಥಿಂಗ್ಸ್ ರಾಜ್ ಬಿ ಶೆಟ್ಟಿ ಅವ್ರು ಮಾಡೋದು. ಹೇಳಿದೆ, ಒಂದು ಮ್ಯೂಸಿಕ್ ಕೇಳೋದು. ಮ್ಯೂಸಿಕ್ ಒಂದು. ಆಮೇಲೆ ಐಡಿಯಾ ಬರ್ದೇ ಇರಬೇಕಾದ್ರೆ ಐ ಥಿಂಕ್ ಯೂನಿಟ್ ಟು ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇದು ಮಾಡಬೇಕು. ವಾಲಿಬಾಲು, ಕ್ರಿಕೆಟು. ಯೂನಿಟ್ ಟು ಸ್ಪೆಂಡ್ ದ ಎನರ್ಜಿ. ಇಲ್ಲೇ ಬಂಡಲ್ ಅಪ್ ಆಗಿರುತ್ತಲ್ಲ, ಒಂದು ಕಂಪ್ಲೀಟ್ ಆಗಿ ಒಂದು ಕಪ್ ಟೀ ಕುಡಿಬೇಕು. ಯೋಚನೆ ಮಾಡಿದೆ, ಜಸ್ಟ್ ಎಂಜಾಯ್ ದ ಟೀ ಅಂಡ್ ವಾಟ್. ಆಮೇಲೆ ವಾಕಿಂಗ್ ಯಾವತ್ತೂ ಹೆಲ್ಪ್ ಮಾಡುತ್ತೆ. ಒಂದು ಏನೋ ಐಡಿಯಾ ಬರ್ದೇ ಇರ್ಬೇಕಾದ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ರೆ ವಾಕಿಂಗ್ ತುಂಬಾ ಹೆಲ್ಪ್ ಮಾಡುತ್ತೆ. ಸರ್, ಈ ರೈಟರ್ಸ್ ಬ್ಲಾಕ್ ಯಾಕೆ ಆಗುತ್ತೆ ಅಂತ ಅನ್ಸುತ್ತೆ? ಕೆಲವು ಸಲ ಏನಂದ್ರೆ ನಾವು ತುಂಬಾ ಗ್ರೇಟ್ ಬರೀಬೇಕು ಅಂತ ಅನ್ಕೊಂಡಿರ್ತೇವೆ. ಸೊ ಆಗ ನಾನು ಏನು ಮಾಡ್ಬೋದು ಅಂತ ಹೇಳ್ತೇನೆ ಅಂದ್ರೆ, ರೈಟರ್ಸ್ ಬ್ಲಾಕ್ ಇರಬೇಕಾದ್ರೆ. ಸೊ ಎಕ್ಸಾಂಪಲ್, ನೀವು ಒಂದು ಸೀರಿಯಸ್ ಕ್ಲೈಮ್ಯಾಕ್ಸ್ ಬರೆಯಕ್ಕೆ ಟ್ರೈ ಮಾಡ್ತಾ ಇದ್ರೆ, 1 ಸಲ 2 ಸಲ 3 ದಿವಸ ಬರೆಯಕ್ಕೆ ಆಗ್ತಾ ಇಲ್ಲ. What you can do is, you can ruin the climax and write it in a completely different genre. ಕಾಮಿಡಿ ಆಗಿ ಬರೆದ್ಬಿಡ್ಬೇಕು. ಆಮೇಲೆ ಹರಿದು ಸೈಡಿಗೆ ಎಸಿಬೇಕು. ಪ್ಯಾಥೋ ಆಗಿ ಬರೀಬೇಕು, ಹರಿದು ಸೈಡಿಗೆ ಎಸಿಬೇಕು. ಈ ಥರ ಒಂದು 3 ಸಲ 4 ಸಲ ಬೇರೆ ಬೇರೆ ಜಾನರಲ್ಲಿ ಬರೆಯಕ್ಕೆ ಟ್ರೈ ಮಾಡಿದಾಗ ನಿಮ್ಗೆ ಗೊತ್ತಿಲ್ಲದೆ ಫಸ್ಟ್ ಇದು ಕ್ರ್ಯಾಕ್ ಆಗಿರುತ್ತೆ. ನೀವು ಒಂದೇ ಕಡೆ ಫೋಕಸ್ ಇಟ್ಟು ಟ್ರೈ ಮಾಡ್ತಾ ಇರ್ತೀರಲ್ಲ, ಆ ಕಷ್ಟ ಆಗುತ್ತೆ. ಬೇರೆ ಕಡೆ ಫೋಕಸ್ ಮಾಡಿದಾಗ ಇದು ಓಪನ್ ಆಗುತ್ತೆ ಈಸಿಲಿ. ಸೊ ಯು ವಿಲ್ ಬಿ ಲೈಕ್, ಓಕೆ, ನಾನು ಇಲ್ಲಿ ಹೋಗ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ದ ಥಿಂಗ್, ಅಲ್ಲಿಗೆ ಬರಬೇಕು ಮತ್ತೆ ಅಂತ ಹೇಳಿ ಯು ವಿಲ್ ಗೆಟ್. ಅಂದ್ರೆ ನಿಮ್ಗೆ ನಿಮಗೆ ಇದು ಬರಿತಾ ಅದ್ರದ್ದೇನೋ ಐಡಿಯಾ ಸಿಕ್ಬಿಡುತ್ತೆ. ಆಮೇಲೆ ನಿಲ್ಸಿ ನ್ಯಾಚುರಲ್ ಪ್ರಾಸೆಸ್ ಅದು. ಓಕೆ. ರಕ್ಕಸ ವರ್ಡಿಗೆ 4 ಸಮಾನಾರ್ಥಕ ಪದ. ರಕ್ಕಸ ಮನುಷ್ಯ. ನನಗೆ ಯಾವ ಅವನಿಗಿಂತ ದೊಡ್ಡ ಮನುಷ್ಯ ರಾಕ್ಷಸ ಯಾರು ಇಲ್ಲ. ಪವರ್ ಅಥವಾ ಪವರ್ ಹಂಗ್ರಿ ಅಂತ ಕರಿಬೋದು. ಡೆವಿಲಿಶ್, ಅದೇ ಸೇಮ್. ಆಮೇಲೆ ಕ್ರೌರ್ಯ. ಪಂಚೆ ಬಿಟ್ಟು ರಾಜ್ ಅವ್ರಿಗೆ ಇಷ್ಟ ಆಗೋ 3 ಔಟ್ಫಿಟ್ಸ್. ಪಂಚೆ ಬಿಟ್ಟ, ಸೊ ಅಂದ್ರೆ ಮನೇಲಿದ್ರೆ ಈ ಶಾರ್ಟ್ಸ್ ಎಲ್ಲ ವರ್ಕ್ ಆಗುತ್ತೆ, ತೊಂದರೆ ಇಲ್ಲ. ಯಾವುದು ಒಟ್ಟು ಹಿಡ್ಕೊಂಡಿರಬಾರ್ದು, ಒಂಥರ ಈಸಿ ಆಗಿರ್ಬೇಕು, ಫ್ರೀ ಆಗಿರ್ಬೇಕು. ಆ ಥರ ಆ ಪೈಜಾಮ ಅಂತೆಲ್ಲ ಕರಿತಾರಲ್ಲ, ಆ ಥರದ್ದೆಲ್ಲ ಈಸಿ ಆಗುತ್ತೆ. ಕಂಫರ್ಟ್ ಇಂಪಾರ್ಟೆಂಟ್. ಕಂಫರ್ಟ್ ಮಾತ್ರ ಇಂಪಾರ್ಟೆಂಟ್. ಮಿಡ್ ನೈಟ್ ಕ್ರೇವಿಂಗ್ ಆಗೋ 4 ಫುಡ್ ಐಟಮ್. ಏನು ಆಗಲ್ಲ, ಮಲ್ಕೊಂಡ್ಬಿಡ್ತೀನಿ ನಾನು. ನಾನು ಹೇಳೋದು ಎಚ್ಚರಿಕೆನೇ ಇರಲ್ಲ. ಅದು ಒಳ್ಳೇದೇ. ಮಲ್ಕೊಂಡ್ಬಿಡ್ತೀನಿ.
ಓಕೆ, ರಾಜ್ ಅವ್ರನ್ನ ಲೈಕ್ ಹೋಲಿಕೆ ಮಾಡೋ 3 ಅನಿಮಲ್ಸ್. ಅನಿಮಲ್ಸ್ ಹಾ, ಅಷ್ಟು ಒಳ್ಳೆಯವನಲ್ಲ ನಾನು, ಯಾವುದೇ ಪ್ರಾಣಿ ಅಷ್ಟು. ಬಟ್ ಒಂದು ನರಿ, ಪಾಪ ನರಿ ಆಕ್ಚುಲಿ ತುಂಬಾ ಲಾಯಲ್. ನಾನು ಲಾಯಲ್ ಅಲ್ಲ, ಕುತಂತ್ರಿ ಅಂತ ನಾವು ಅನ್ಕೊಂಡಿದೀವಿ, ಅದಕ್ಕೆ ಕಾರಣದಿಂದ ಇರ್ಬೋದೇನೋ. ಬೇರೆ ಯಾವ ಪ್ರಾಣಿಗೆ ಹೋಲಿಕೆ ಮಾಡ್ಬೋದು? ನಾಯಿಗೆ ಹೋಲಿಕೆ ಮಾಡೋಕ್ಕಾಗಲ್ಲ, ನಾಯಿ ತುಂಬಾ ಒಳ್ಳೆ. ಬೇರೆ ಯಾವುದು? ಐ ಡೋಂಟ್ ಥಿಂಕ್. ಇಲ್ಲ, ಓಕೆ. ಪ್ರಾಣಿಗಳೆಲ್ಲ ಬಹಳ ಚಂದ, ಬಹಳ ಸರ್ ಡಾಲ್ಫಿನ್ ಸರ್, ಏನಕ್ಕೆ ಅಂದ್ರೆ ಅದು ಒಂದು ಸ್ವಲ್ಪ ಚುರುಕಾಗಿರುತ್ತೆ ಅಲ್ಲ? ಚುರುಕಾಗಿರೋದು, ಬಟ್ ತುಂಬಾ ಒಳ್ಳೆ ಪ್ರಾಣಿ ಅದು. ಅಷ್ಟು ಒಳ್ಳೆ. ಹಿಂಗೆ ಅವೇ ರೀಸೆಂಟ್ ಅಪ್ಡೇಟ್ ಇಂದ ಇನ್ಸ್ಪೈರ್ ಆಗಿರೋ ಕ್ವೆಶ್ಚನ್, ಹಾ. 3 ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋ ಹೆಡ್ಲೈನ್ಸ್ ಅವ್ರ ಯೂಟ್ಯೂಬ್ ಥಂಬ್ನೇಲ್ಸ್. ಅದ ಬಹಳ ಬೇಜಾರಾಗುತ್ತೆ. ಕೆಲವು ಸಲ ಯಾರೋ ಹೆಣ್ಮಕ್ಳು ಏನೋ ಹೇಳಿರ್ತಾರೆ, ಪಾಪ ನಾನು ಎಷ್ಟು ಟ್ವಿಸ್ಟ್ ಮಾಡಿ ಹಾಕ್ಬಿಡ್ತಾರೆ ಅಂದ್ರೆ, ಹೌದು. ಇದನ್ನು ಮಾಡದೆ ಈ ಹುಡುಗಿ ಮಲಗುವುದೇ ಇಲ್ಲಂತೆ, ಆತರ. ಇಟ್ಸ್ ಸಚ್ ಅ ರಾಂಗ್ ಥಿಂಗ್. ಇಟ್ಸ್ ಅವಳು ಪಾಪ ಏನೋ ಹೇಳಿರ್ತಾಳೆ, ಹೌದು. ಅವಳೇ ದೇವ್ರ ಸ್ಮರಣೆ ಮಾಡ್ಕೊಂಡು ಮಲಗ್ತೀನಿ ಅಂತ ಹೇಳಿರ್ತಾಳೆ. ಹೌದು. ಬಟ್ ಯು ವಾಂಟ್ ಟು ಡಿವಿಯೇಟ್, ಅದೆಲ್ಲ ಒಟ್ಟು ನಿಮಗೆ ವೀವ್ ಆದ್ರೆ ಸಾಕು. ಹೌದು ಹೌದು. ಅದೆಲ್ಲ ನೋವಾಗುತ್ತೆ ಕೆಲವು ಸಲ ನೋಡ್ಬೇಕಾರೆ. ನನಗೆ ಆತರ ಮಾಡಲ್ಲ, ನಾರ್ಮಲಿ ಮಾಡಿದ್ರು ಇಟ್ಸ್ ಫೈನ್, ತೊಂದ್ರೆ ಇಲ್ಲ, ನಾನು ನೋಡಲ್ಲ ಹಾಗಾಗಿ. ಅಂದ್ರೆ ಇವಾಗ ಮಧ್ಯರಾತ್ರಿ ಮೆಟ್ರೋ ಸಾಗಾ ಆಫೀಸಲ್ಲಿ ರಾಜ್ ಬಿ ಶೆಟ್ಟಿ ಮಾಡಿದ್ದಾದ್ರೂ ಏನು, ಮಾಡಿದಾದ್ರೆ ಏನು, ಅದಾದ್ರೆ ಪರವಾಗಿಲ್ಲ, ಮಾಡಿದಾದ್ರೆ ಏನು ಅಂತ ಏನೋ ಮಾಡಿರ್ತಾರೆ ಅಂತ ಅನ್ಕೋತಾರೆ. ಇಲ್ಲಿ ಕೆಲಸದವರ ಜೊತೆ ವರ್ತಿಸಿದ ರೀತಿ ನೋಡಿನಿ ಅಂತ ನಾನು ಟೀ ತಗೋತಾ ಇರ್ತೇನೆ ಅವ್ರ ಹತ್ರ, ಅರ್ಥ ಆಯ್ತಾ? ಸೊ ಯು ವಾಂಟ್ ಟು, ಅಂದ್ರೆ ಅದು ಅವ್ರನ್ನ ಮತ್ತೆ ಅದು ತಮ್ಮನೇಲಿ ತೋರಿಸಲ್ಲ, ಅದು ಸೊಸೈಟಿ ಮೆಂಟಾಲಿಟಿ ತೋರಿಸೋದು. ಯಾರೋ ಒಬ್ರು ಸೆಲೆಬ್ರಿಟಿ ಆದ ತಕ್ಷಣ ಅಥವಾ ಯಾರೋ ಒಬ್ರು ಆಕ್ಟರ್ ಆದ ತಕ್ಷಣ ಅವ್ರು ಮನುಷ್ಯರಲ್ಲ ಅಂತ ನಾವು ಭಾವಿಸ್ಬಿಡ್ತೀವಿ. ಹೌದು ಹೌದು. ನಾವು ಕೂಡ ಕ್ಲಿಕ್ ಮಾಡೋದು ಅದನ್ನಿದ್ರೆ ಕ್ಲಿಕ್ ಮಾಡ್ತೀವಿ. ನಾವು ಅಂದ್ರೆ ಅವರೆಲ್ಲ ಪ್ರಿವಿಲೇಜ್ಡ್ ಅಂತ, ವಿಚ್ ಇಸ್ ಟ್ರೂ. ಎಲ್ಲ ಆಕ್ಟರ್ಗಳು ಬೇರೆ ಎಲ್ಲರಿಗಿಂತ ಸ್ವಲ್ಪ ಪ್ರಿವಿಲೇಜ್ಡ್, ಅದ್ರಲ್ಲಿ ಏನು ಡೌಟ್ ಇಲ್ಲ. ಆದ್ರೆ ಪ್ರಿವಿಲೇಜ್ಡ್ ಮನುಷ್ಯರೆಲ್ಲರೂ ಕೂಡ ಅವ್ರೊಂದ್ಸಲ ಬೀಳ್ಬೇಕು, ನಮ್ಗೆ ಒಂಥರ ತೃಪ್ತಿ ಆಗುತ್ತೆ, ನಮ್ಗೆ ಒಂಥರ ಕಿಕ್ ಸಿಗುತ್ತೆ. ನಿಮ್ಮನ್ನ ಬಗ್ಗೆ ಹೇಳ್ತೀನಿ, ನನ್ನ ಬಗ್ಗೆ ಸೇರಿಸಿ, ಕರೆಕ್ಟ್, ನಿಜ ನಿಜ. ಅದೊಂಥರ ನಮಗಿರುವಂತ ಒಂದು ಇಲ್ನೆಸ್, ಅದು ಅದನ್ನ ಎನ್ಕ್ಯಾಶ್ ಮಾಡ್ಕೋತಾ ಇರ್ತಾರೆ ಅಷ್ಟೇ. ಹೌದು, ಹ್ಯೂಮನ್ ಟೆಂಡೆನ್ಸಿ. ಓಕೆ. ಸೊ ಈಗ ನೆಕ್ಸ್ಟ್ ರೌಂಡ್ ಹೋಗೋಣ. ನಾವು ಕೇಳೋ ಕ್ವೆಶ್ಚನ್ಸ್ಗೆ ಸಂದರ್ಭದೊಂದಿಗೆ ವಿವರಿಸಿ. ಸೊ ಸರ್, ರೀಸೆಂಟ್ ಆಗಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ಪೋಸ್ಟ್ ನ ಶೇರ್ ಮಾಡಿದ್ರಿ. ಆಡಿಯನ್ಸ್ಗೂ ಒಂದ್ಸತಿ ಇದನ್ನ ಓದಿ ಹೇಳ್ಬಿಡ್ತೀನಿ. ಯು ಕಾಂಟ್ ಬಿ ಅನ್ ಆರ್ಟಿಸ್ಟ್ ಅಂಡ್ ಬಿ ಸೇಫ್. ಇದು ಫ್ರಾನ್ಸಿಸ್ ಫೋರ್ಡ್ ಕಪೋಲಾ ಅವರು, ಅಂದ್ರೆ ಗಾಡ್ ಫಾದರ್ ಡೈರೆಕ್ಟರ್ ಅವರು ಹೇಳಿದರು. ಸೊ ಇದನ್ನ ನಿಮ್ಮ ಲೈಫ್ಗೆ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೋತೀರಾ ಅಂಡ್ ಇದನ್ನ ಹೇಗೆ ಇಂಟರ್ಪ್ರೆಟ್ ಮಾಡ್ತೀರಾ? ಸೊ ಏನ್ ಮಾಡ್ತೀವಿ ಅಂದ್ರೆ, ನಾವು ಎಲ್ಲೋ ಒಂದು ಲೈಫ್ನ ಮೊನೋಟನಸ್ ಇದರಿಂದ ಎಸ್ಕೇಪ್ ಆಗಬೇಕು, ಅಥವಾ ಅದಕ್ಕೆ ನಾವು ಒಗ್ಗಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾವು ಆರ್ಟಿಸ್ಟ್ ಆಗ್ತೀವಿ. ಆರ್ಟಿಸ್ಟ್ ಅಂದ್ರೆ ಬರೀ ಆಕ್ಟರ್ ಹೇಳ್ತಾ ಇಲ್ಲ, ಪೇಂಟರ್, ಡ್ಯಾನ್ಸರ್, ಡೈರೆಕ್ಟರ್, ರೈಟರ್, ಎನಿಥಿಂಗ್, ನಾವು ಆರ್ಟಿಸ್ಟ್ ಆಗ್ತೀವಿ. ಆರ್ಟಿಸ್ಟ್ ಆಗಿ ಏನಾಗುತ್ತೆ, ಕೆಲವು ಸಲ ನಮ್ಗೆ ಕಂಫರ್ಟ್ ಬಂದ್ಬಿಡುತ್ತೆ. ಕಂಫರ್ಟ್ ಬಂದಾಗ ಇನ್ನು ಇದೇ ಲೈಫು. ಜನ ಕಂಫರ್ಟ್ ಅಂದ್ರೆ ಏನು, ಸೂಫ್ರಮ್ ಸೋ ಆಗಿರುತ್ತೆ, ಥಿಯೇಟರ್ಗೆ ಹೋಗ್ಬೇಕಾದ್ರೆ ಜನ ಹೇಳ್ತಾರೆ, ಸರ್ ಸೂಪರ್ ಆಗಿ ಮಾಡಿದ್ರಿ, ಇದೇ ರೀತಿ ಮಾಡಿ ಅಂತ. ದಟ್ಸ್ ಅ ಕಂಫರ್ಟ್. ಮತ್ತೆ ಅದೇ ರಿಪೀಟ್ ಮಾಡಬೇಕು ಅಂತ. ಒಂದು ಮುಟ್ಟೆ ಕಥೆ ಆಗಿರುತ್ತೆ, ಅದೇ ರೀತಿ ಮಾಡಿ ಅಂತಂದ್ರೆ ನಾವು ಅದನ್ನ ನಂಬಿದಾಗ ಏನಾಗುತ್ತೆ, ಆರ್ಟಿಸ್ಟ್ ಆಗಿ ನಾವು ಸತ್ತೋಗ್ತೀವಿ. ಆರ್ಟಿಸ್ಟ್ ಆಗಿ ಬದುಕಬೇಕು ಅಂದ್ರೆ ಹಗ್ಗದ ಮೇಲೆ ನಡೀತಾ ಇರಬೇಕು, ನಿಮಗೂ ಗೊತ್ತಿರಬಾರ್ದು ನೀವೇನ್ ಮಾಡ್ತೀರಾ ಅಂತ. ಸೊ ನೀವು ಆರ್ಟಿಸ್ಟ್ ಅಂತ ಎಲ್ಲಿ ತನಕ ಅನ್ಕೋತೀರೋ ನೀವು ಸೇಫ್ಟಿಲಿ ಇರೋಕ್ಕಾಗಲ್ಲ, ರಿಸ್ಕ್ ತಗೋತಾ ಇರಬೇಕು. ಅಂದ್ರೆ ನೀವು ಯಾವ್ದು ನಿಮ್ಗೆ ಅನ್ಕಂಫರ್ಟೇಬಲ್ ಮಾಡುತ್ತೆ ಅಲ್ಲಿ ನೀವು ಪುಷ್ ಮಾಡ್ತಾ ಇರಬೇಕು. ಅದರಿಂದಾಗಿ ನನಗೆ ಅದು ಬಹಳ ಇನ್ಸ್ಪೈರ್ ಆಯ್ತು ಆ ಟೈಮಲ್ಲಿ ನಾನು ಹಾಕಿದ್ದು. ಸೊ ಇಸ್ ಇಟ್ ಓನ್ಲಿ ಫಾರ್ ಫಿಲ್ಮ್ಸ್ ಅಥವಾ ಲೈಫ್ ಅಂದ್ರೆ ಆರ್ಟಿಸ್ಟ್ ನಾ ಹೇಳಿದ್ದು, ಆರ್ಟಿಸ್ಟ್ ಎಲ್ಲ ಆರ್ಟಿಸ್ಟ್ಗಳು ದ್ಯಾಟ್ ಮ್ಯಾಟರ್. ದೇ ಕ್ಯಾನ್ ಬಿ ಸೇಫ್ಟಿ ಹುಡುಕ್ಬಾರ್ದು, ಸೆಟಲ್ನೆಸ್ ಅಂದ್ರೆ ಸೆಟಲ್ ಆಗ್ಬೇಕು. ನಾನು ಸೆಟ್ಲ್ ಅನ್ನೋದು ಏನು ಅಂತ ನಂಗೆ ಇಲ್ಲಿ ತನಕ ಒಬ್ಬ ಮನುಷ್ಯನ ಸೆಟ್ಲ್ ಆದವನು ಸಿಕ್ಕಿಲ್ಲ. ಕೆಲವು ಕಡೆ ಸಿಗ್ತವೆ, ವಿನ್ಸನ್ ಗಾರ್ಡನ್ ಸ್ಮಶಾನದಲ್ಲಿ ಸಿಗ್ತಾರೆ ಅಷ್ಟೇ. ಸೊ ಅಲ್ಲಿ ಎಲ್ಲೂ ಬೇರೆ ಎಲ್ಲೂ ಸೆಟ್ಲ್ ಆದವ್ರು ಸಿಕ್ಕಿಲ್ಲ. ಸರ್ ಓಕೆ, ಇದು ಸಣ್ಣ ಕ್ವಶನ್. ಅಕಾರ್ಡಿಂಗ್ ಟು ಯು ವಾಟ್ ಈಸ್ ಸೆಟಲ್ ಸರ್? ಸೆಟ್ಲ್ ಆಗ ನನಗೇನಿಲ್ಲ, ಸೆಟ್ಲ್ ಆಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ನದಿ ಸೆಟ್ಲ್ ಆಗೋದು ಹೆಂಗೆ, ಒಂದು ಪಾಯಿಂಟಿಂದ ಒಂದು ಪಾಯಿಂಟಿಗೆ ಹೋಗುತ್ತೆ ಅಷ್ಟೇ, ಬಿಟ್ರೆ ಸೆಟ್ಲ್ ಆಗಕ್ಕಾಗಲ್ಲ. ಸೆಟ್ಲ್ ಇಲ್ಲ. ಐ ಥಿಂಕ್ ಈಗ ಇಲ್ಲಿದ್ದೀನಿ, ದಿಸ್ ಇಸ್ ಮೈ ಸ್ಪೇಸ್. ಮನೆಗೆ ಹೋಗ್ತೀನಿ, ಮನೆ ನನ್ನ ಸ್ಪೇಸ್ ಅಷ್ಟೇ. ಸೊ ಸರ್, ಇದು ನನ್ನ ಪರ್ಸನಲ್ ಕ್ವೆಶ್ಚನ್. ಸೊ ಆರ್ಟಿಸ್ಟ್ ಅಂದ ತಕ್ಷಣ ಅದೊಂದು ಇನ್ಫ್ಲೂಯೆನ್ಸ್ ಅಂತ ಒಂದಿರುತ್ತೆ. ನಿಮ್ಮ ಮಾತನ್ನ ಕೇಳೋರು ಅಥವಾ ಬೆಲೆ ಕೊಡೋರು ಅಂತ ಇರ್ತಾರೆ. ಸೊ ಯು ಕಾಂಟ್ ಬಿ ಅನ್ ಆರ್ಟಿಸ್ಟ್ ಅಂಡ್ ಬಿ ಸೇಫ್ ಅಂತ ಬಂದಾಗ ಸೊಸೈಟಿಗೆ ಅದನ್ನ ಹೇಳೋದಾದ್ರೆ, ಆರ್ಟಿಸ್ಟ್ ಆದವರು ಅವರ ಆರ್ಟ್ಗೆ ಸೀಮಿತವಾಗಿರ್ಬೇಕಾ ಅಥವಾ ಸೊಸೈಟಿಲಾಗೋ ಇದಕ್ಕೆ? ಅದು ಅವ್ರವ್ರ ಇಷ್ಟ. ಕೆಲವರು ಈಗ ತುಂಬಾ ಇಂಟೆಲಿಜೆಂಟ್ ಇರ್ತಾರೆ. ನಾವೇನ್ ಅನ್ಕೋತೀವಿ ಅಂದ್ರೆ ಆರ್ಟಿಸ್ಟ್ಗಳನ್ನೆಲ್ಲರನ್ನು ಕೂಡ ನಾಯಕರು ಅಂತ ಅನ್ಕೋತೀವಿ. ಅಲ್ಲ, ಕೆಲವರು ಬರೀ ಆಕ್ಟರ್ ಆಗಿರ್ತಾರೆ, ತಪ್ಪಲ್ಲ. ಪೊಲಿಟಿಕ್ಸ್ ಅರ್ಥ ಆಗ್ತಿರಲ್ಲ ಅವನಿಗೆ, ಕೆಲವರಿಗೆ ಪೊಲಿಟಿಕ್ಸ್ ಅರ್ಥ ಆಗುತ್ತೆ,
ಕೆಲವಿಗೆ ಇದು ಸರಿ ಅನ್ಸುತ್ತೆ, ಕೆಲವಿಗೆ ಅದು ತಪ್ಪು ಅನ್ಸುತ್ತೆ. ಯಾವುದೂ ಕೂಡ ಇದು ಹೇಳಲೇಬೇಕು ಅನ್ನೋದು ತಪ್ಪು, ಇದು ಹೇಳಲೇಬಾರ್ದು ಅನ್ನೋದು ತಪ್ಪು. ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಹೇಳ್ತಾರೆ ಅವರು. ಸಬ್ಜೆಕ್ಟಿವ್, ಅದು ಅವರವರ ಇಚ್ಛೆ. ಅದನ್ನು ವಿರೋಧ ಮಾಡೋ ಹಕ್ಕು ಕೂಡ ಆಡಿಯನ್ಸಿಗಿದೆ. ನೀನು ಯಾಕೆ ಹೇಳ್ತಾ ಇದೆಯಾ, ನಿನ್ಗೆ ಅದು ಕೂಡ ಅವರಿಗಿದೆ. ನನಗೆ ಹೇಗೆ ಹೇಳೋ ಹಕ್ಕಿದೆ, ವಿರೋಧ ಮಾಡೋ ಹಕ್ಕು ಆಡಿಯನ್ಸ್ಗೂ ಇರುತ್ತೆ. ಐ ಥಿಂಕ್ ಇರಲೇಬೇಕು ಅನ್ನೋದು ತಪ್ಪು. ಮತ್ತೆ ಬರೀ ಆಕ್ಟರ್ ಅನ್ನೋ ಕಾರಣಕ್ಕೆ ಅವನ ಮಾತನ್ನ ಅಷ್ಟು ಇಂಪಾರ್ಟೆನ್ಸ್ ಕೊಡೋದು ಅದು ಜಸ್ಟ್ ಆಕ್ಟರ್ ಅವನು ಅಷ್ಟೇ. ಆ ಫೀಲ್ಡಲ್ಲಿ ಅವನಿಗೆ ಗೊತ್ತಿದೆ ಅಷ್ಟೇ, ಬಿಟ್ಟರೆ ಬೇರೆಲ್ಲ ಫೀಲ್ಡಲ್ಲಿ ಗೊತ್ತಿರಬೇಕು ಅಂತೇನಿಲ್ಲ. ಡೈರೆಕ್ಟರ್ ಆದ್ರೂ ಹಂಗೆ, ಯಾರಾದ್ರೂ ಹಾಗೆ. ಅದು ನೈಸ್. ಸರ್, ಲ್ಯಾಂಡ್ ಲಾರ್ಡ್ ಒನ್ ಆಫ್ ದ ಬೆಸ್ಟ್ ಫಿಲಮ್ ನಾನು ನೋಡಿರೋ. ನಿಮ್ಮ ಇದರಲ್ಲಿ ದ ವಿಲನ್ ಕ್ಯಾರೆಕ್ಟರ್, ಚಿಕ್ಕದಣಿ ಕ್ಯಾರೆಕ್ಟರ್ ಸಕ್ಕದಾಗಿ ಬಂದಿತ್ತು. ಸೊ ಆ ಕ್ಯಾರೆಕ್ಟರ್ ನಿಮ್ಮ ಪ್ರಿಪರೇಷನ್ ಹೇಗಿತ್ತು ಸರ್? ವಾಟ್ ವಾಸ್ ಯೋರ್ ಪ್ರಿಪರೇಷನ್? ಏನೇನು ರೆಫರೆನ್ಸ್ ತೊಗೊಂಡ್ರಿ ಅದಕ್ಕೆ? ರೆಫರೆನ್ಸ್ ತಗೊಳ್ಳಲ್ಲ ನಾನು. ನಾರ್ಮಲಿ ಏನು ಮಾಡ್ತಾರೆ ಆ ರೋಲಿಗೆ ಅಂತ ಯೋಚನೆ ಮಾಡ್ತೀನಿ. ನಾರ್ಮಲಿ ಏನು ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಎದೆ ಉಪ್ಸಿ ನಡೆಯೋದು, ಅಥವಾ ಎಲ್ಲ ಕಡೆ ಐ ಡೋಂಟ್ ನೋ, ಲೈಕ್ ದೇರ್ ಇಸ್ ಅ ರೆಗ್ಯುಲರ್ ಒಂದು ಟೈಪ್ ಇರುತ್ತೆ. ಸೊ ನಾನು ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಫಸ್ಟಿಗೆ ಅದನ್ನೆಲ್ಲ ಕಟ್ ಮಾಡ್ತೀನಿ. ಕಟ್ ಮಾಡಿ ಆಮೇಲೆ ಡೈಲಾಗ್ ಡೆಲಿವರಲ್ಲೂ ಹಾಗೆ. ಅಂದರೆ ಅದ್ರಲ್ಲಿ ತುಂಬ ಪಂಚ್ ಇತ್ತು, ನನಗೆ ಆ ಪಂಚ್ ಕೇಳಬಾರ್ದು. ಅದೀಗ ನನ್ನ ಡೈಲಾಗ್ ಡೆಲಿವರಿಲಿ ಪಂಚ್ ಕೇಳಬಾರ್ದು. ಪಂಚ್ ಕೇಳಿದ್ರೆ ಕ್ಯಾರೆಕ್ಟರ್ ಕಾಣಿಸಲ್ಲ ಅಂತ ನಾನು ಅನ್ಕೋತೀನಿ. ಅವ್ನು ಮಾತಾಡೋದು ನ್ಯಾಚುರಲ್ ಆಗಿರಬೇಕು, ಬಟ್ ಅಲ್ಲೊಂದು ಸ್ಟೈಲ್ ಇರಬೇಕು, ರಿದಮ್ ಇರಬೇಕು. ಸೊ ಆ ರಿದಮ್ಗಳನ್ನ ಫೈಂಡ್ ಔಟ್ ಮಾಡೋದು ಸ್ವಲ್ಪ ಕಷ್ಟ, ಎಸ್ಪೆಷಲಿ ಯಾಕಂದ್ರೆ ಭಾಷೆ ಕೋಲಾರದ ಭಾಷೆ ಆದಾಗ ಸ್ವಲ್ಪ ಕಷ್ಟ. ಸೊ ಯು ನೀಡ್ ಟು ಫೋಕಸ್ ಆನ್ ಲ್ಯಾಂಗ್ವೇಜ್. ಆ ಭಾಷೆನ ಯಾವ ಥರ ಹೇಳ್ತೀರಾ, ಹೇಗೆ ಹೇಳ್ತೀರಾ, ಆ ಥರದ್ದು. ಜೊತೆಗೆ ಅಬ್ಸಲ್ಯೂಟ್ಲಿ ಇನ್ವಾಲ್ವ್ ಆಗಬೇಕು. ಆ ಪರ್ಸನ್ಗೆ, ಆ ಕ್ಯಾರೆಕ್ಟರ್ಗೆ ಯಾವ ಅಹಂಕಾರ, ಯಾವ ಒಂದು ಮ್ಯಾಸ್ಕ್ಯುಲಿನ್ ಈಗೋ ಇದೆ, ಆ ಈಗೋನ ಆ ಮೂಮೆಂಟಿಗೆ ನಮ್ಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ಅದನ್ನು ನಮ್ಮಲ್ಲಿ ಹೊರಗೆ ತರಕ್ಕೆ ಟ್ರೈ ಮಾಡಬೇಕು. ಸೊ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಿದ್ರ ಕೋಲಾರಿಗೆ ಹೋಗಿ? ವೈ? ಬಿಕಾಸ್ ಆ ಭಾಷೆ ಒಂದು ಸ್ವಲ್ಪ ನಿಮ್ಗೆ ಹೊಸದು. ಇಲ್ಲ, ನನಗೆ ಪ್ರತಿ ಸೀನ್ಗಳನ್ನ ಫಸ್ಟ್ ಸ್ಕ್ರಿಪ್ಟ್ ಇತ್ತು ನನ್ನ ಹತ್ರ. ಎರಡನೇದು ನಾಳೆ ಯಾವ ಸೀನ್ ಶೂಟ್ ಮಾಡ್ತೀರಾ ಅದನ್ನೆಲ್ಲ ಕಳಿಸ್ಬೇಕಿತ್ತು. ಅದಾದ್ಮೇಲೆ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಇದೆ ಕೋಲಾರದವನೇ, ಮಂಜು ಅಂತ. ಅವನ ಜೊತೆ ಬೆಳಿಗ್ಗೆ ಅವ್ನು ಬರಲಿಲ್ಲ ಅಂದ್ರೆ ನಾನು ಜಗಳ ಮಾಡ್ತಿದ್ದೆ. ಅಂದರೆ ಅವ್ನು ಬಂದು ಎಲ್ಲ ಸೀನ್ಗಳನ್ನ ಹೇಳಿ, ಈಗ ನನಗೆ ಯಾವುದೋ ರಿದಮ್ ಕರೆಕ್ಟ್ ಆಗಿಲ್ಲ, ನಮಗೆ ಇದನ್ನ ಹಿಂಗೆ ಚೇಂಜ್ ಮಾಡೋಕ್ಕಾಗತ್ತಾ ಅಂತೆಲ್ಲ ಯೋಚನೆ ಮಾಡಿ ಆಮೇಲೆ ಪ್ರಾಕ್ಟೀಸ್ ಮಾಡಿ ಹೋಗ್ತಾ ಇದ್ದೆ. ಸರ್, ಕಮಿಂಗ್ ಟು ರಕ್ಕಸಪುರದಲ್ಲಿ, ಇದೊಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್. ಹೌದು. ಸೊ ನಿಮ್ಮ ಪ್ರಕಾರ ಆಸ್ ಎ ಪ್ಲಾಟ್ ಅಂಡ್ ಸ್ಟೋರಿ ಈ ಫಿಲ್ಮ್ದು ಒಂದು 2-3 ಹೈಲೈಟ್ಸ್ ಹೇಳೋದು? ಕತೆ ಒಳಗೆ ಉಳ್ಕೊಳ್ಳುತ್ತೆ, ನನಗೆ ಅದು ಭಾಳ ಖುಷಿ. ಜೊತೆಗೆ ಯಾವುದೇ ಬಿಲ್ಡಪ್ಗಳು ಅದೆಲ್ಲ ಇಲ್ಲ ಸಿನಿಮಾದಲ್ಲಿ. ಏನು ಕತೆ ಬೇಕು. ಜೊತೆಗೆ ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಗಳು ಕೆಲಸ ಮಾಡಿದ್ದಾರೆ. ಈಗ ನಮ್ಮ ವಿಲಿಯಂ ಡೇವಿಡ್ ಅವರು ಇರ್ಬೋದು, ಒಳ್ಳೆ ಸಿನಿಮಾಟೋಗ್ರಫರ್ ಅವರು. ವಿಕ್ರಾಂತ್ ರೋಣಾಗೂ ಕೆಲಸ ಮಾಡಿದವರು ಅವರು. ಅರ್ಜುನ್ ಜನ್ಯ ಅವ್ರ ಮ್ಯೂಸಿಕ್ಕು, ಜೊತೆಗೆ ಕೆ ಎಂ ಪ್ರಕಾಶ್, ಮೋಹನ್ ಬಿಕೆರೆ ಇವರ ಆರ್ಟು, ರವಿ ವರ್ಮಾ ಅವರು ಇದರ ಸ್ಟಂಟ್ಸು, ಪ್ರೊಡ್ಯೂಸರು, ಜೊತೆಗೆ ಪ್ರೇಮ್ ಸರ್ ಅವರು ಇದರ ಮ್ಯೂಸಿಕ್ಗೆ ಕೂತ್ಕೊಂಡಿದ್ದಾರೆ. ಈಗ ತುಂಬ ಜನ ಕೆಲಸ ಮಾಡಿ ಒಂದು ಡೀಸೆಂಟ್ ಪ್ರಾಡಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ಸೊ ಐ ಥಿಂಕ್ ದಟ್ಸ್ ದ ಹೈಲೈಟ್ ಆಫ್ ದ ಫಿಲ್ಮ್. ಸೊ ಸರ್, ನೀವು ನೋಡಿರೋ ಒಂದು 2-3 ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ಸ್ ಹೇಳೋದು? ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನನಗೆ ಇಷ್ಟ ಆಗಿರುವಂಥ ಥ್ರಿಲ್ಲರ್ಗಳಲ್ಲಿ ಒಂದು ಇಂಗ್ಲೀಷಲ್ಲಿ ಸೈಲೆನ್ಸ್ ಆಫ್ ದ ಲ್ಯಾಂಬ್ಸ್ ಅಂತ ಒಂದು ಸಿನಿಮಾ ಇದೆ. ಅದು ನಂಗೆ ಬಹಳ ಇಷ್ಟ. ಆಮೇಲೆ 7 ಇಷ್ಟ. ಆಮೇಲೆ ಬೇರೆ ಯಾವುದಿದೆ, ರೀಸೆಂಟಾಗಿ ಒಂದು ಸಿನಿಮಾ ನೋಡಿದೆ, ಅದು ಭಾಳ ಚೆನ್ನಾಗಿತ್ತು. ಅದು ಮೋರ್ ಲೈಕ್ ಹೂ ಡನ್ ಇಟ್. ಇದು ಕ್ರೈಮ್ ಥ್ರಿಲ್ಲರ್. ಇದು ಅಬ್ಸಲ್ಯೂಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಜಾನರ್. ವೇಕಪ್ ಡೆಡ್ ಮ್ಯಾನ್ ಅಂತ ಒಂದು ಸಿನಿಮಾ ಇತ್ತು, ನೆಟ್ಫ್ಲಿಕ್ಸ್ ಅಲ್ಲಿ ಇದೆ, ಚೆನ್ನಾಗಿದೆ. ಅದು ರೆಕಮೆಂಡ್ ಮಾಡ್ಬೋದು ಇವಾಗ ಇದನ್ನ ಆಡಿಯನ್ಸ್ಗೆ. ಓಕೆ ಸರ್, ನೀವು ಇವಾಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಣಿಸ್ಕೊತಾ ಇದ್ದೀರಾ. ಸೊ ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಾ ಇರೋದಷ್ಟೇ. ಸೊ ಈ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡ್ತಾ ಇರೋದು ಜಸ್ಟ್ ಟು ಬಿ ಆಕ್ಟಿವ್ ಇನ್ ಇಂಡಸ್ಟ್ರಿ ಅಲ್ಲ, ಆ್ಯಂಡ್ ಡೈರೆಕ್ಷನ್ಗೂ ತುಂಬ ಗ್ಯಾಪ್ ಆಗಿಬಿಟ್ಟಿದೆ. ವಾಟ್ ಈಸ್ ದ ಥಾಟ್ ಪ್ರಾಸೆಸ್ ಸರ್? ವೈ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಏನಕ್ಕೆ ಅಂತ? ಇದೆಲ್ಲ ಸಿನಿಮಾಗಳು ಆ್ಯಕ್ಚುಲಿ ಬ್ಯಾಕ್ ಟು ಬ್ಯಾಕ್ ಆಗಬಾರ್ದಿತ್ತು. ತುಂಬ ಆನೆಸ್ಟಾಗಿ ಹೇಳ್ಬೇಕಂದ್ರೆ ಇದೆಲ್ಲ ಸಿನಿಮಾಗಳಿಗಿಂತ ಹೊಸ ಸಿನಿಮಾ ಸೂಫ್ರಮ್ಸು. ಓಕೆ. ಸೂಫ್ರಮ್ಸು ವಾಸ್ ದ ಲಾಸ್ಟ್ ಸಿನಿಮಾ ಐ ಶಾಟ್ ಕನ್ನಡ. ಇದೆಲ್ಲ ಅದಕ್ಕಿಂತ ಮುಂಚೆ ಆಗಿದ್ದು. 45 ಒಂದು 3 to 4 years ತಗೋತು. ಲ್ಯಾಂಡ್ ಲಾರ್ಡ್ ಒಂದು 2.5 ವರ್ಷ ತಗೋತು. ರಕ್ಕಸಪುರದೊಳಗೆ 1.5 1.25 ವರ್ಷ ಆಯಿತು.
ಸೊ ದಟ್ ಈಸ್ ದ ರೀಸನ್ ಈಗೆಲ್ಲ ಲೈನ್ ಅಪ್ ಆಗಿದೆ. ಇಲ್ಲಾಂದ್ರೆ ಆಕ್ಚುಲಿ ವರ್ಷಕ್ಕೆ 2 ಆಗ್ಬೇಕಿತ್ತು. ಆ ವರ್ಷ ಯಾವುದು ಆಗದೆ ಅದು ಬ್ಯಾಕ್ ಆಗಿ ರೀಸೆಂಟ್ ಆಗಿ ಹಂಗೆ ಸ್ಟಾರ್ಟ್ ಆಗಿತ್ತು. ಅದೇ ಆಕ್ಚುಲಿ ಆಕ್ಟರ್ಗಳಿಗೆ ಹಾಗೆ ಕಾಣಿಸುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಈಗೆಲ್ಲ ಒಟ್ಟಿಗೆ ಮಾಡ್ತಾ ಇದ್ದಾನೆ ಅಂತ, ಒಟ್ಟಿಗೆ ಹಂಗೆ ಮಾಡೋಕ್ಕಾಗಲ್ಲ. ಡಿಸೆಂಟ್ ನಮ್ಮ ಯಾವಾಗಲೂ ಮಾಡಿದ್ದು ಅದು ಬೇರೆ ಬೇರೆ ಕಾರಣಗಳಿಂದ ಅದು ಹತ್ತಿರ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಅದರಿಂದಾಗಿ ಐ ಥಿಂಕ್ ಐ ಆಲ್ವೇಸ್ ವಾಂಟೆಡ್ ಟು ಲರ್ನ್ ಒಂದು ದೊಡ್ಡ ಸ್ಕೇಲ್ ಯಾವ ಥರ ಆಪ್ರೇಟ್ ಆಗುತ್ತೆ. ಜೊತೆಗೆ ಆ್ಯಸ್ ಅ ಆ್ಯಕ್ಟರ್ ನಾನೇನು ಕೊಲಾಬ್ರೇಟ್ ಮಾಡ್ಬೋದು, ನಾನೇನು ಹೊಸದು ತರ್ಬೋದು ಸಿನಿಮಾದಲ್ಲಿ ಅಂತ ನಂಗೆ ನೋಡಬೇಕಿತ್ತು. ನಾನು ಮೇ ಬಿ ಕರಾವಳಿ ತನಕನೂ ನನ್ನ ಲೈಫನ್ನು, ಸ್ಪೆಷಲಿ ಆ್ಯಕ್ಟಿಂಗ್ ಲೈಫನ್ನು ನಾನೊಂದು ಎಕ್ಸ್ಪೆರಿಮೆಂಟ್ ಅಂತಲೇ ತಗೊಂಡಿದ್ದೀನಿ. ಅಂದರೆ ಬೇರೆ ಬೇರೆ ರೀತಿಯಲ್ಲಿ ನಂಗೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಬೇಕು ಏನು ಹೇಗೆ ಅಂತ. ಅದಾದಮೇಲೆ ಐ ವಿಲ್ ಹ್ಯಾವ್ ಮೋರ್ ಕ್ಲಾರಿಟಿ ಟು ಡಿಸೈಡ್ ವಾಟ್ ಶುಡ್ ಬಿ ಡನ್ ಆ್ಯಂಡ್ ವಾಟ್ ಶುಡಂಟ್ ಬಿ ಡನ್. ಸೊ ಸರ್, ಸೂ ಫ್ರಮ್ ಸೋದು ಕರುಣಾಕರ್ ಗುರೂಜಿ ಕ್ಯಾರೆಕ್ಟರ್ ಬಗ್ಗೆ ತುಂಬ ಮಾತಾಡಿದ್ದೀರಾ. ಬಟ್ ನಮ್ಮದು ಒಂದು ಅಬ್ಸರ್ವೇಷನ್ ಇದೆ. ಅದೇನಂದರೆ ಕರುಣಾಕರ್ ಗುರೂಜಿ ಊರಿಗೆ ಬಂದಾಗ ಅವ್ರು ಫೇಕ್ ಅಂತ ತೋರಿಸ್ಕೊಳ್ಳೋದಿಲ್ಲ. ಹೋಗ್ತಾ 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 ಅದು ಫೇಕ್ ಅಂತ ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಆ ಗುರೂಜಿ ಊರವ್ರ ಜೊತೆ ಎಲ್ಲ ಸೇರ್ಕೊಂಡು ಹೆದರ್ಕೊಳ್ಳೋದು ಒಂಥರ ಫನ್ನಿನೂ ಅನ್ಸುತ್ತೆ, ಹೋಗ್ತಾ ಹೋಗ್ತಾ ಏತೋ ಪಾಪ ಗುರು ಯಪ್ಪ ಅಂತಾನು ಅನ್ಸುತ್ತೆ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅದೇ ನೀವು ಎಕ್ಸಾಕ್ಟ್ಲಿ ಅದು ಹೇಳಿದ್ ಕರೆಕ್ಟ್ ಆಗಿತ್ತು. ಅಂದ್ರೆ ಅವ್ನು ಫಸ್ಟ್ ಫೇಕ್ ಆದ ಕಾರಣದಿಂದ ಅವ್ನ ಬಾಡಿ ಲ್ಯಾಂಗ್ವೇಜ್ ಎಲ್ಲ ತುಂಬಾ ಲೌಡ್ ಆಗಿರುತ್ತೆ. ಅವ್ನು ತುಂಬಾ ಓವರ್ ತೋರಿಸ್ಕೊಳಕ್ ಟ್ರೈ ಮಾಡ್ತಾ ಇರ್ತಾನೆ, ತುಂಬಾ ಕಂಟ್ರೋಲ್ ಇದೆ ಅಂತ ತೋರಿಸ್ಕೊತಾ ಇರ್ತಾನೆ. ಬಟ್ ಹೋಗ್ತಾ ಹೋಗ್ತಾ ಅವ್ನು ಆರ್ಡಿನರಿ ಆಗ್ತಾ ಹೋಗ್ತಾನೆ, ಮನುಷ್ಯ ಆಗ್ತಾ ಹೋಗ್ತಾನೆ. ಅದರಿಂದ ಪಾಪ ಅನ್ಸುತ್ತೆ, ಅಯ್ಯೋ ಪಾಪ. ಆ ಸೀನು ಯಾವ್ದು ಏನು ಯಾರೋ ಅವನು ಕರೆದಿದ್ದು ಹುಡುಗಿರ್ ಜೊತೆನೆ ಇರ್ತಾರೆ ಅಂತ, ಆ ಪರ್ಟಿಕ್ಯುಲರ್ ಸೀನ್ ಅವರೆಲ್ಲ ಬಿದ್ದು ನಕ್ಕಿದ್ದೀನಿ ನಾನು ಅದಕ್ಕಂತೂ. ಸೊ ಅವನ ವಲ್ನರಬಿಲಿಟಿ ಆಕ್ಚುಲಿ ಯಾವುದೇ ಪಾತ್ರದ ಹಾಗೆ ಅಂದ್ರೆ ಆ ವಲ್ನರಬಿಲಿಟಿ ನಮ್ಗೆ ರಿಲೇಟ್ ಆಗುತ್ತೆ. ನಾವು ಅದೇ ರೀತಿ ಪರಿಸ್ಥಿತಿಲಿ ಇರ್ತೀವಿ. ಈಗ ನಾವೇನೋ ಆಗಿ ಸಮಾಜಕ್ಕೆ ಪೋರ್ಟ್ರೇ ಮಾಡ್ತಾ ಇರ್ತೀವಿ, ಬಟ್ ನಾವು ಅದು ಆಗಿರಲ್ಲ. ಆಕ್ಚುಲಿ ಸೂಫ್ರಮ್ ಸೋಲ್ ಇರುವಂತ ಎಲ್ಲಾ ಪಾತ್ರಗಳು ಅದೇ ರೀತಿ ಇರೋದು. ಬಹಳ ಧೈರ್ಯ ಇರುವಂತ ರವಿ ಅಣ್ಣ ಹೊರಗಡೆ ಮಾತ್ರ ಧೈರ್ಯ, ಒಳಗಡೆ ಇರಲ್ಲ. ಸೊ ಎಲ್ಲರೂ ಕೂಡ ವಿಪರೀತ ಬಂದಿರುವಂತಹ ಅಶೋಕ ಅವನಿಲ್ಲ, ಬಟ್ ಆದ್ರೆ ಹೊರಗಡೆ ಮಾತ್ರ ಬೇರೆ ಎಲ್ಲದೂ ಕೂಡ ಆಕ್ಚುಲಿ ರಿಯಲ್ ಲೈಫಲ್ಲಿ ನಾವೆಲ್ಲ ಹಾಗೆ ಇರೋದು. ನಿಜ, ನಮ್ಮನೇನೋ ಬೇರೆ ತರ ನೋಡ್ತಾ ಇರ್ತಾರೆ, ನಾವೇನೋ ಬೇರೆನೇ ಆಗಿರ್ತೀವಿ ಒಳಗಡೆ. ಕಾಂಟ್ರಾಸ್ಟ್, ಅದೇ ಕಾಂಟ್ರಾಸ್ಟ್ ಅಲ್ಲ, ದಟ್ಸ್ ರಿಯಾಲಿಟಿ. ದಟ್ ಇಸ್ ಅದಕ್ಕೋಸ್ಕರ ನಿಮ್ಗೆ ಅದು ಪಾಪ ಅನ್ಸೋದು, ರಿಲೇಟ್ ಆಗೋದು ಆ ಕಾರಣದಿಂದ. ನಾವೆಲ್ಲ ಹಂಗೆ. ಕರೆಕ್ಟ್. ನಮ್ಮ ಮನೇಲಿ ಈಗ ನಮ್ಮ ತಂದೆನೋ ನಮ್ಮ ಅಂಕಲ್ ಪಕ್ಕದ ನಾನ್ ಬಿಡಿ ಅಂತ ನಾವ್ ನೋಡ್ತಾ ಇರ್ತೀವಿ, ಗೊತ್ತ ಬಿಡಿ ಏನ್ ಮಾಡಿದಿರಿ ಅಂತ ಅಲ್ವಾ, ಅವ್ರಿಗೆ ಗೊತ್ತಾಗ್ತಿರಲ್ಲ ಅದು ಅಲ್ವಾ. ಸೊ ನಾವು ಇವಾಗ ಮನೇಲಿ ಅಪ್ಪ ಅಮ್ಮ ಮುಂದೆ ಫುಲ್ ಡೀಸೆಂಟ್ ಅಂತಾನೆ ಇರ್ತೀವಿ. ಈ ಕಡೆ ನಾನ್ ಮನೇಲೂ ಡೀಸೆಂಟ್ ಇದೀನಿ, ಹೊರಗಡೆ ಇಲ್ಲ. ನಾನ್ ಮನೆಯಲ್ಲಿ ಇಲ್ಲ ಸೇಮ್ ಇದೀನಿ ಅನ್ಸುತ್ತೆ ಆಲ್ಮೋಸ್ಟ್. ಒಂದ್ ಪಾಯಿಂಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಸರ್, ಅಮ್ಮಂದಿರ ಗೊತ್ತಾಗ್ಬಿಡುತ್ತೆ, ನನ್ ಮಗನೇ ಗೊತ್ತು ಬಿಡೋ ಅಂತ ಇದ್ ಮಾಡ್ತಾರೆ ಅವರು. ನನ್ಗೆ ಗೊತ್ತಾಗಕ್ಕೆ ಏನೂ ಇರಲಿಲ್ಲ, ಚಿಕ್ಕಂದಿಂದ ನಾನು ಪೋಲಿ ಆಗಿದ್ದೆ. ಹಾಗಾಗಿ ಎಲ್ಲ ಎಕ್ಸ್ಟ್ರೀಮ್ ನೋಡ್ಬಿಟ್ಟಿದ್ದಾರೆ. ಇವಾಗ ಕಮ್ಮಿ ಮಾಡಾರೆ, ಇಷ್ಟೇ ತಾನೇ ಬಿಡು ಅದನ್ನೇ ನೋಡಿದ್ದಾರೆ, ಎಕ್ಸ್ಟ್ರೀಮ್ ನೋಡಿದ್ದಾರೆ. ಸೊ ಸರ್, ಇದು ಕರುಣಾಕರ್ ಗುರೂಜಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಾದ್ರೆ, ನೀವು ಶೂಟ್ ಮಾಡೋದಕ್ಕೂ ಮುಂಚೆ ಆ ಕ್ಯಾರೆಕ್ಟರ್ ಆರ್ಕ್ ನ ಹೇಗೆ ಡಿಸೈಡ್ ಮಾಡ್ಕೊಂಡ್ರಿ? ಸೊ ನಾನು ಅವ್ರ ಡೈರೆಕ್ಟರ್ ಹತ್ರ ಹೇಳಿದ್ದೆ, ಏನಂದ್ರೆ ಫಸ್ಟ್ ಡೇ ಡಿಸ್ಕಸ್ ಆಗ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಅವರಿಗೆ ಅದು ಕಂಫರ್ಟೇಬಲ್ ಇರಲಿಲ್ಲ ಆ ಟೋನ್ ಹಾಕೋದು ಡೈರೆಕ್ಟರ್ಗೆ. ನಾ ಹೇಳಿದೆ, ಅವನ ಸೆಕೆಂಡ್ ಹಾಫ್ ಅಲ್ಲಿ ಅವ್ನು ನೋಡಿ ಜನ ನಗಬೇಕು ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಅವ್ನು ಈ ತರ ಬಿಹೇವ್ ಮಾಡಬೇಕು, ಇಲ್ಲ ಅಂದ್ರೆ ಅದು ಬರಲ್ಲ ಅಂತ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ಬಾಡಿ ಲ್ಯಾಂಗ್ವೇಜ್, ನನ್ನೊಬ್ಬ ಫ್ರೆಂಡ್ ಒಬ್ಬ ಇದ್ದಾನೆ ಅರ್ಪಿತ್ ಅಂತ. ಸೊ ಅವ್ನು ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ತುಂಬಾ ವಿಶೇಷವಾಗಿರುತ್ತೆ. ಸೊ ಅವನ ಬಾಡಿ ಲ್ಯಾಂಗ್ವೇಜು ಜೊತೆಗೆ ನಾನು ನೋಡಿರುವಂತ ಕೆಲವಾರು ಪಾತ್ರದ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್ ಮಾಡಿ ಆ ಟೋನ್ ಅನ್ನ ನಾನು ಹಾಗಾಗಕ್ಕೆ ಶುರು ಮಾಡಿದೆ. ಆಗೇನಾಯ್ತು ಅಂದ್ರೆ ದ ಟೋನ್ ವಾಸ್ ದ ಡಿಸ್ಟ್ರಾಕ್ಷನ್. ನನಗೆ ಏನಂದ್ರೆ ಆ ಸೀನ್ಗಳೆಲ್ಲ ಲೆಂತ್ ಜಾಸ್ತಿ ಇತ್ತು ಅಂತ ಅನಿಸ್ತು. ಹಾಗಾಗಿ ನಾನು ಅದನ್ನ ಮಾಡಿಲ್ಲ ಅಂದ್ರೆ ಲೆಂತ್ ಮೇಲೆ ಅಟೆನ್ಷನ್ ಹೋಗ್ತಾ ಇತ್ತು. ಜೊತೆಗೆ ಅವ್ನು ಬಂದು ಅದನ್ನೆಲ್ಲ ಮಾಡಿ ನಾವು ಅವನ ಬಗ್ಗೆ ಏನೋ ಅನ್ಕೊಂಡು, ಬಟ್ ನಮ್ಗೆ ಗೊತ್ತಾಗ್ತಾ ಇರುತ್ತೆ ಇವನಿಗೇನೋ ಸರಿ ಇಲ್ಲ ಇವಂದು ಅಂತ. ಹೋಗ್ತಾ 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 ಅವನು ಅದನ್ನೆಲ್ಲ ಟೋನ್ ಕಟ್ ಆಗುತ್ತೆ. ಯಾಕಂದ್ರೆ ಪಾಪ ಅವನಿಗೆ ಟೋನ್ ಇರೋದೇ ಕಾನ್ಫಿಡೆನ್ಸ್ ಇದ್ದಾಗ. ಅವನೊಂದು ಲೂಡ ಆಡ್ಕೊಂಡು ಪಂಚ ಉಡ್ಕೊಂಡು ಓಡಾಡ್ಕೊಂಡಿರ್ತೀನಿ, ಇಲ್ಲಿಂದ ಒಂದು ಹೋದ್ರೆ ಸಾಕು ಅಂತ. ಸೊ ಅದು ತುಂಬಾ ಇದು ಏನು ತುಂಬಾ ಥಾಟ್ಫುಲಿ ಡಿಸೈನ್ಡ್ ಅದು. ಅಂದ್ರೆ ಒಂದು ಪಂಚ್ ಮತ್ತೆ ಕಾಮಿಡಿ ಲ್ಯಾಂಡ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೋಸ್ಕರ ಅವ್ನ ಎಂಟ್ರಿನ ಅಷ್ಟು ಗ್ರ್ಯಾಂಡ್ ಮಾಡಿದ್ವಿ. ಒಬ್ಬ ಏನು ಅಲ್ದಿರೋನ್ಗೆ ಅಷ್ಟು ಗ್ರ್ಯಾಂಡ್ ಎಂಟ್ರಿ ಸಿಕ್ಕಿ ಅವ್ನು ಸೆಕೆಂಡ್ ಹಾಫ್ ಅಲ್ಲಿ ಏನು ಇಲ್ಲದೆ ಓಡಾಡ್ಕೊಂಡಿರೋದೇ ಕಾಮಿಡಿಯನ್ಸ್. ಯಾರು ಅವ್ನು ಕ್ಯಾರಿ ಮಾಡ್ತಿರಲ್ಲ, ಏನಾಯ್ತು ಹೇಳಿ ನಂಗೂ ಹೇಳಿ ಅಂತ ಓಡಾಡ್ತಿರ್ತಾನಲ್ಲೇ, ಯಾರು ಹೇಳೋದು ಇಲ್ಲ ಅವ್ನಿಗೆ ಪಾಪ. ಅದೊಂಥರ ಊರವ್ರ ತರನೇ ಆಗ್ಬಿಟ್ಟಿರುತ್ತೆ. ಊರವರಿಗೂ ಮರ್ಯಾದೆ ಇರುತ್ತೆ. ಲಾಸ್ಟಿಗೆ ಅವ್ರವ್ರು ಡಿಸೈನ್ ಮಾಡ್ಬೇಕಾದ್ರೆ ಹೋಗ್ತಾ ಇರ್ತಾರಲ್ಲ ಹಿಂದೆ ಇದು ಏನಾಯ್ತು ಯಾರು ಹೇಳಲ್ಲ ಪಾಪ ಅವನಿಗೆ. ಸರ್ ಕೆಲವೊಂದು ಅಂದ್ರೆ ಐ ಆಮ್ ಸಾರಿ ಇದನ್ನ ಡ್ರ್ಯಾಗ್ ಮಾಡ್ತಾ ಇದೀನಿ ಅಂತ ಅನ್ಸಿದ್ರೆ,
ಅದರಲ್ಲಿ ನೀವು ಕೆಲವೊಂದು ಈ ಓ ಅಂತೆಲ್ಲ ಇದು ಮಾಡಿದ್ರಲ್ಲ ಅದೆಲ್ಲ ಅದು ಇಂಪ್ರೂವ್ ಮಾಡಿದ್ದ ಅಥವಾ ಇತ್ತ ಸರ್? ಇಂಪ್ರೂವ್ ಮಾಡಿದ್ದು, ಕೆಲವಾರು ವಿಷಯಗಳೆಲ್ಲ ಇಂಪ್ರೂವ್ ಮಾಡಿದ್ದು. ಯಾಕಂದ್ರೆ JP ನಾನು ಎಲ್ಲ ಒಟ್ಟಿಗೆ ತುಂಬಾ ವರ್ಷಗಳಲ್ಲಿ ಕೆಲಸ ಮಾಡ್ತಾ ಇದೀವಲ್ಲ, JP ಹೀಗ್ ಮಾಡ್ಬೋದಾ, ಸೊ ಇದು ಅವ್ರು ಕರಿತಾ ಇರ್ತಾರೆ ಅಷ್ಟೊತ್ತಿಗೆ ನಾನು ಹಿಂಗ್ ನೋಡ್ತೀನಿ, ಅವ್ನು ಏನಂತ ಕೇಳ್ಬೇಕಾದ್ರೆ ಅಲ್ಲೊಂದು ಪ್ರೇತ ಅಂತ ಈಗ ಬರ್ತಾನಲ್ಲ ಅವನು. ಸೊ ಆ ಟೋನ್ ಎಲ್ಲ ಅದ್ ನನ್ನ ಫ್ರೆಂಡ್ ಅರ್ಪಿತ್ ಹಂಗೆ ಮಾತಾಡೋದು. ಸೊ ಅದೇ ಈ ಪರ್ಟಿಕ್ಯುಲರ್ ಥಿಂಗ್ಸ್ ಇಟ್ ವುಡ್ ಟೇಕ್ ತುಂಬಾನೇ ಇಲ್ಲ ಅವ್ನು ಹಿಂಗೆ ಮಾತಾಡ್ತಾನೆ, ಇದೆಲ್ಲ ತುಂಬಾ ಇದು ತಗೊಳುತ್ತೆ, ಅದಕ್ಕೋಸ್ಕರ ನಾವು ಕೇಳಿ. ಹೌದೌದು, ಅಂದ್ರೆ ಅದನ್ನೆಲ್ಲ ಹಾಗೆ ಮಾಡಕ್ ಕಾರಣ ಏನಂದ್ರೆ ಅವ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ನೋಡ್ತಾ ನಿಮ್ಗೆ ಅವ್ನು ಕ್ಯೂಟ್ ಅನ್ಸ್ತಾ ಹೋಗ್ಬೇಕು. ಕರೆಕ್ಟ್. ಪಾಪ ಅನ್ನೋದು ಅಯ್ಯೋ ಪಾಪ ಅನ್ಸ್ಬೇಕು. ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಎಲ್ಲ ಕಂಟ್ರೋಲ್ ಇದ್ದಂಗೆ ಮಾಡಿ ಸರಿ ಹೊಡ್ತಾ ತಿಂದು ಹೊರಗೆ ಬರ್ಬೇಕಾದ್ರೆ ಅದೆಲ್ಲ ಆಕ್ಟ್ ಮಾಡಿ. ಸೊ ಅದು JPಗೆ ಐಡಿಯಾ ಇತ್ತು. ಅದು ಅವನು ಕಾಲು ಇದ್ ಮಾಡ್ಕೊಂಡು ಅಂಡ್ ಪ್ಲಸ್ ಓಡೋಗೋದಂತ ಸೀನ್, ಅವರು ಮಂಚ ಹೊಡಿತಾ ಇದ್ದಾಗ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಕೊನೆ ಇದ್ರಲ್ಲಿರೋರು ಕೂಡ ಸಿಂಕ್ ಆಗಿ ಓಡ್ತಾರೆ. ಇಲ್ಲ ವಿ ಆಲ್ವೇಸ್ ಬಿಲೀವ್ ಅಂಡ್ ವಿ ಆಲ್ವೇಸ್ ಟೆಲ್, ನಿಮ್ಮ ಸಿನಿಮಾದಲ್ಲಿರುವಂತ ಗ್ರೇಟ್ ಆಕ್ಟರ್ ಎಷ್ಟು ಜನ ಪರ್ಫಾರ್ಮ್ ಮಾಡಿದ್ದಾನೆ ಅಷ್ಟು ಒಳ್ಳೆ ಸಿನಿಮಾ ನಿಮ್ದಲ್ಲ. ನಿಮ್ಮ ಸಿನಿಮಾದಲ್ಲಿರುವಂತಹ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಎಷ್ಟು ಜನ ಪರ್ಫಾರ್ಮ್ ಮಾಡಿದ್ದಾನೆ ಅಷ್ಟು ಒಳ್ಳೆ ಸಿನಿಮಾ ನಿಮ್ದು ಅಂತ. ಐ ಥಿಂಕ್ ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್ ಅಂಡ್ ಮೈ ಹೋಲ್ ಟೀಮ್ ಇಸ್ ವೆರಿ ಸೀರಿಯಸ್ ಅಬೌಟ್ ಇಟ್. ಸೊ ಏನಂದ್ರೆ ಎಲ್ಲರೂ ಕೂಡ ಪರ್ಫಾರ್ಮ್ ಮಾಡಿದ್ರೆ ಸಿನಿಮಾ ಆಗುತ್ತೆ. ಆ ಊರಲ್ಲಿ ಇಲ್ಲಾಂದ್ರೆ ಬಿಲೀವಬಿಲಿಟಿ ಇರಲ್ಲ. ನಿಜ. ಸೊ ಎಲ್ಲ ಆರ್ಟಿಸ್ಟ್ಗಳನ್ನ JP ಕಾಸ್ಟ್ ಮಾಡಿ ಹ್ಯಾಂಡ್ ಪಿಕ್ ಮಾಡಿ ಎಲ್ಲರನ್ನೂ ಕೂಡ ಎಲ್ಲ ಬಿಟ್ಟು ಅವ್ನು ಬರೀ ಒಬ್ಬ ಅವನು ಡ್ರೆಸ್ ಬಗ್ಗೆನೇ ಕೇರ್ ಮಾಡ್ತಾ ಬರೀ ಒಂದು ಸ್ಮೈಲ್ ಕೊಡ್ತಾ ಅವ್ನ ಚಪ್ಲಿನ ರವಿ ಅಣ್ಣ ಹಾಕೊಂಡು ಹೊರಗಡೆ ಹೋಗ್ತಾ ಇರ್ತಾರೆ. ಆ ತರ ಪಾತ್ರಗಳನ್ನು ಪಾತ್ರಗಳನ್ನು ನೆನ್ಪಿಟ್ಕೋತೀರಾ, ಯಾಕಂದ್ರೆ ಅದು ಕಾಸ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಟೈಮ್ ತಗೊಂಡು ಕಾಸ್ಟಿಂಗ್ ಮಾಡಿದ್ದಾರೆ. ಸರ್, ನಿಮಗೆ ಆಸ್ ಅನ್ ಆಕ್ಟರ್, ಡೈರೆಕ್ಟರ್ ಆ್ಯಂಡ್ ಅ ಪ್ರೊಡ್ಯೂಸರ್, ವಾಟ್ ಈಸ್ ಯುವರ್ ಬಕೆಟ್ ಲಿಸ್ಟ್ ಸರ್? ಅಪ್ಕಮಿಂಗ್ ಮೂವೀಸ್ ಅಲ್ಲ, ಓಕೆ ಇದಿಷ್ಟು ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇದೆ, ಯಾವುದೂ ಇಲ್ಲ ಆ ರೀತಿ ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ಏನ್ ಅನ್ಸುತ್ತೆ ಅದನ್ನ ಮಾಡ್ತಾ ಹೋಗ್ತೀನಿ. ನನಗೆ ಇದನ್ನೆಲ್ಲ ಮಾಡಬೇಕು ಜೀವನದಲ್ಲಿ ಆ ಥರ ಇಲ್ಲ. ನಾನು ಯಾವತ್ತೂ ಯಾವ ಥರ ಅಂದರೆ ಈ ಮೊಮೆಂಟಿಗೆ ಏನು ಅನಿಸ್ತಾ ಇದೆ, ಈ ಮೊಮೆಂಟಿಗೆ ಏನು ಕಲಿತಾ ಇದ್ದೀನಿ ಅದನ್ನು ನೋಡಿ ಆಮೇಲೆ ಮುಂದಿನ ನಿರ್ಧಾರಗಳನ್ನು ತಗೋತಾ ಹೋಗ್ತೀನಿ. ಬಿಟ್ರೆ ಮುಂದೇನೋ ಮಾಡಬೇಕು ಆ ಥರ ಏನಿರಲ್ಲ. ಬಟ್ ಸದ್ಯಕ್ಕೆ ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ, ಮಾಡ್ತೀನಿ ಆದಷ್ಟು. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸರ್, ಮಾಡ್ತೀನಿ ಸರ್. ಆ್ಯಂಡ್ ನೀವು ಅವಾಗಲೇ ಮೆನ್ಷನ್ ಮಾಡಿದ್ರಿ ನೆಕ್ಸ್ಟು ಭಾರತ ನೋಡುವಂಥ ಒಂದು ಫಿಲಮ್ ಮಾಡಬೇಕು ಅಂತ ಹೇಳಿ. ಆ ರೀತಿ ಏನಾದರೂ ಓಕೆ ಇಲ್ಲ ನಾನು ಈ ಪರ್ಟಿಕ್ಯುಲರ್ ಈ ಜಾನರಲ್ಲಿ ಈ ಫಿಲಮ್ ಮಾಡಿದ್ರೆ ಭಾರತನೇ ತಿರುಗಿ ನೋಡೋರು ಹಂಗಾಗಲ್ಲ. ಜಾನರ್ ಇಂದಾಗಿ ಇಂಡಿಯಾ ತಿರುಗಲ್ಲ. ಅಂದ್ರೆ ಭಾರತ ನೋಡುವಂತ ಒಂದು ಸಿನಿಮಾ ಮಾಡಬೇಕು ಅಂತ ನಾ ಹೇಳಿಲ್ಲ. ಕನ್ನಡದಲ್ಲಿ ಬರುವಂತ ಸಿನಿಮಾಗಳು ಇಂಡಿಯಾ ನೋಡುವಂತ ಸಿನಿಮಾಗಳಾಗಬೇಕು ಅಂತ ಹೇಳಿಲ್ಲ. ಅದು ನಂದೇ ಆಗಬೇಕು ಅಂತಾನೂ ಇಲ್ಲ. ನಾನು ಯಾವುದೇ ರೀತಿಯಲ್ಲಿ ಕೊಲಾಬ್ರೇಟ್ ಆದ್ರೂ ಅದಕ್ಕೆ ಸಾಕು, ನಂಗೆ ಏನಾದ್ರು ಇದಿಲ್ಲ. ಸೊ ನಾನು ಜಾನರ್ ಇಂದಾಗಿ ಒಂದು ದೇಶ ತಿರುಗಲ್ಲ. ಒಂದು ಹೊಸತನದಿಂದಾಗಿ, ಒಂದು ಒಳ್ಳೆ ಸಿನಿಮಾದಿಂದಾಗಿ, ಒಂದು ಒಳ್ಳೆ ಕಥೆಯಿಂದಾಗಿ, ಒಂದು ಒಳ್ಳೆ ಫಿಲಾಸಫಿ ಕಾನ್ಸೆಪ್ಟ್ ಇಂದಾಗಿ ತಿರುಗುತ್ತೆ. ನಾವು ಅಷ್ಟೊಳ್ಳೆ ಸಿನಿಮಾನ ಮಾಡುವಂತ ಹಪಿ ನಮಗಿರ್ಬೇಕು. ಅಂದ್ರೆ ನಮ್ಗೆ ಅರ್ಥ ಆಗ್ಬೇಕು. ನಮ್ಮ ಭಾಷೆಯ ಸಿನಿಮಾನ ನಮ್ಮ ಜನ ಮಾತ್ರ ಅಲ್ಲ, ಹೊರಗಡೆ ನೋಡ್ತಾ ಇರ್ತಾರೆ, ಜಡ್ಜ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಏನ್ ಕೊಟ್ಟರು ಕೂಡ ನಮ್ಮ ಭಾಷೆಯ ಮರ್ಯಾದೆನ ಹಾಳು ಮಾಡುವಂಥ ಸಿನಿಮಾ ನಾವು ಕೊಡಬಾರ್ದು. ಸೊ ಲೈಟ್ ಆಫ್ ಬುದ್ಧ ಫಿಲ್ಮ್ಸಲ್ಲಿ ನಾವು ಯಾವಾಗಲೂ ಅದನ್ನೇ ಯೋಚನೆ ಮಾಡೋದು. ಸೊ ನಾವು ಯಾವ ಸಿನಿಮಾ ಮಾಡಿದ್ರು ಕೂಡ ಅದು ಹೊರಗಡೆ ನೋಡ್ತಾರೆ, ನಮ್ಮವ್ರು ಹೆಂಗೂ ನೋಡ್ತಾರೆ, ಬಟ್ ಹೊರಗಡೆನೂ ನೋಡ್ತಾರೆ. ನಮ್ಮ ಮರ್ಯಾದೆ ಕಳೆಯುವಂಥ ಸಿನಿಮಾ ಆಗಬಾರ್ದು. ಯು ವಿಲ್ ಬಿ ರೆಪ್ರೆಸೆಂಟಿಂಗ್ ಸಿ ಅನ್ಫಾರ್ಚುನೇಟ್ಲಿ ಕನ್ನಡ ಭಾಷೆನ ನಾವು ಕನ್ನಡ ಸಿನಿಮಾ ಜೊತೆ ನಾವು ಒಂದು ಲಿಂಕ್ ಮಾಡಿಬಿಟ್ಟಿದ್ದೀವಿ. ಅದು ಕನ್ನಡನೇ, ಇದು ಕನ್ನಡನೇ. ಭಾಷೆ ತುಂಬಾ ಇದು ಸಿನಿಮಾಗಿಂತ ತುಂಬಾ ದೊಡ್ಡದಾದ್ರೂ ಕೂಡ. ಹಾಗಾಗಿ ಒಂದು ಸಿನಿಮಾ ಮಾಡ್ತಾ ಇರಬೇಕಾದ್ರೆ ನೋಡಿ ನಮ್ಮ ಲಿಟ್ರೇಚರ್ ಎಂತ ಶ್ರೀಮಂತವಾಗಿದೆ. ಆ ಶ್ರೀಮಂತಿಕೆ ಇಂಡಸ್ಟ್ರಿಯಲ್ಲಿ ಇದೆ ಅಂತ ನನಗೆ ಅನ್ಸಲ್ಲ. ಮಾಡ್ತೀವಿ ಅಲ್ಲೋ ಇಲ್ಲೋ ಒಂದು ಕೆಲವು ಸಿನಿಮಾಗಳನ್ನ ಮಾಡ್ತೀವಿ, ಬಟ್ ಆ ಶ್ರೀಮಂತಿಕೆ ಬರಬೇಕು, ನಾವು ಕೆಲಸ ಮಾಡಬೇಕು ಅಂತ ಮಾಡ್ತಿದ್ದೀವಿ ಅಂತ ನನಗೆ ಅನ್ಸಲ್ಲ. ನಿಜ ಸರ್. ಸೊ ಈಗ ನನಗೇನಂದ್ರೆ ಕೆಲವಾರು ವಿಷಯಗಳಷ್ಟು ಅರ್ಥ ಆಗ್ತಾ ಇದೆ. ಅಂದ್ರೆ ಕತೆ ಎಷ್ಟು ಅಂದ್ರೆ ಕತೆ ಮಾತ್ರ ಟ್ರಾವೆಲ್ ಮಾಡಕ್ ಸಾಧ್ಯ. ಈ ಗರುಡಗಮನ ಭಾರತ ನೋಡಿದ ಸಿನಿಮಾ, ಅದರಲ್ಲಿ ತೆಲುಗು ಜನ ನೋಡಿದ್ದಾರೆ, ತಮಿಳಲ್ಲಿ ಜನ ನೋಡಿದ್ದಾರೆ, ಮಲಯಾಳಮಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ಬೇಸ್ ಇದೆ ಆ ಸಿನಿಮಾಗೆ. ಕಾಂತಾರ ಇರ್ಬೋದು, KGF ಇರ್ಬೋದು, 777 ಚಾರ್ಲಿ ಇರ್ಬೋದು, ಸಪ್ತಸಾಗರದಾಚೆ ಎಲ್ಲೋ ಇರ್ಬೋದು, ಇದೆಲ್ಲದೂ ಕೂಡ ಭಾರತ ನೋಡಿದಂಥ ಸಿನಿಮಾಗಳು. ಆ್ಯಂಡ್ ಮುಂಚೆ ಆ್ಯಕ್ಚುಲಿ ಭಾರತ ಕೊಂಡಾಡುವಂಥ ಸಿನಿಮಾಗಳು ನಮ್ಮಲ್ಲಿತ್ತು, ಬಟ್ ಅದು ಟ್ರಾವೆಲ್ ಆಗಿಲ್ಲ. ಕವಿರತ್ನ ಕಾಳಿದಾಸ ಇರ್ಬೋದು, ಭೂತಯ್ಯನ ಮಗ ಅಯ್ಯೋ ಇರ್ಬೋದು, ಭಕ್ತ ಕುಂಬಾರ ಇರ್ಬೋದು, ಆಪರೇಷನ್ ಡೈಮಂಡ್ ರಾಕೆಟ್ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಒಂದು ಮುತ್ತಿನ ಕಥೆ ಇರ್ಬೋದು. ಸೊ ಲೈಕ್
ಘಟಶ್ರಾದ್ದ ಇರ್ಬೋದು, ಮಿಂಚಿನ ಓಟ ಇರ್ಬೋದು. ಸೊ ಈ ಥರ ನಿಮಗೆ ಬಹಳ ಬಹಳ ಲಿಸ್ಟೇ ಇದೆ. ಅಂದರೆ ಪುಟ್ಟಣ್ಣ ಗಡಗಾಲ್ ಅವರ ಎಲ್ಲ ಸಿನಿಮಾಗಳಿರ್ಬೋದು, ಲಿಸ್ಟೇ ಇದೆ. ನಾವೀಗ ಅಲ್ಲಿಲ್ಲ, ತುಂಬ ಆನೆಸ್ಟಾಗಿ ಒಪ್ಕೋಬೇಕಂದ್ರೆ ಅಲ್ಲಿಲ್ಲ. ನಾವು ಹೇಳ್ತೀವಿ ಅಷ್ಟೇ ನಾವು ಗೋಲ್ಡನ್ ಡೇಸಲ್ಲಿ ಇದ್ದೀವಿ ಅಂತ. ಇಲ್ಲ, ಅಲ್ಲಿ ತುಂಬ ಚೆನ್ನಾಗಿ ಸಿನಿಮಾ ಮಾಡ್ತಾಯಿದ್ರು. ಅದು ಯಾಕೆ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಪ್ರಯತ್ನಗಳನ್ನು ಮಾಡಿ ಸಿನಿಮಾ ಬೆಟರ್ ಮಾಡಬೇಕು. ಅಂದರೆ ಅವರೆಲ್ಲ ಇದ್ದಂಥ ಇಂಡಸ್ಟ್ರಿಯಲ್ಲಿ ನಾವಿದ್ದೀವಿ ಅಂತ ನಾವು ಹೇಳ್ಕೊತಾ ಇದ್ದೀವಲ್ವಾ, ಅಟ್ಲೀಸ್ಟ್ ಒಂದು ರೆಸ್ಪೆಕ್ಟ್ ಆಗಿ ಸಿನಿಮಾಗಳನ್ನು ಬೆಟರ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ನಾಟ್ ಅಲ್ಲಿವರೆಗೂ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಅದೇ ನಮ್ಗೆ ಎಷ್ಟಾಗುತ್ತೋ ಅಷ್ಟಾದ್ರೂ ಮಾಡಬೇಕು, ಅವ್ರ ಮರ್ಯಾದೆ ಕಳಿಯೋ ಥರ ಆಗ್ಬೇಕು. ನಾವೊಂದಷ್ಟು ಎಮೋಷನ್ಸ್ ಅಥವಾ ಸಿಚುಯೇಷನ್ಸ್ ಹೇಳ್ತಾ ಹೋಗ್ತೀವಿ. ಈ ಸಿಚುಯೇಷನ್ ಅಲ್ಲಿ ನೀವು ಯಾವ ಫಿಲಮ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ. ಸೊ ಫಸ್ಟ್ ಹ್ಯಾಪಿ ಸರ್, ವೆನ್ ಯು ಆರ್ ಹ್ಯಾಪಿ ವಿಚ್ ಫಿಲಮ್ ಯು ವುಡ್ ಲೈಕ್ ಟು ವಾಚ್? ನಾನು ಖುಷಿಲಿದ್ದ ಯಾವತ್ತು ಸ್ವಲ್ಪ ಸೀರಿಯಸ್ ಸಿನಿಮಾ ನೋಡೋಕೆ ಇಷ್ಟಪಡ್ತೀನಿ. ಆಲ್ರೆಡಿ ಖುಷಿಲಿ ಇರ್ತೀನಲ್ವಾ, ಸೊ ಐ ವಿಲ್ ಬಿ ಇನ್ ಎ ಗುಡ್ ಸ್ಪೇಸ್. ಯಾವ್ದಾರ ಒಂದು ಸ್ಲೋ ಸಿನಿಮಾ, ಡೀಪ್ ಸಿನಿಮಾ, ಒಂದು ಟ್ಯಾಕ್ಸಿ ಡ್ರೈವರು, ರೇಜಿಂಗ್ ಬುಲ್ಲು, ಇಲ್ಲ ಅಂದರೆ ಒಂದು ಎಡಕಲ್ಲು ಗುಡ್ಡದ ಮೇಲೋ, ಈ ಥರದ ಸಿನಿಮಾಗಳನ್ನು ಸ್ವಲ್ಪ ಸ್ಯಾಡ್ ಇದ್ದಾಗ, ಬೇಜಾರಲ್ಲಿದ್ದಾಗ, ತುಂಬ ಅಂದರೆ ಸಿನಿಮಾ ನೋಡಲ್ಲ ನಾನು, ಬಟ್ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಬೇಜಾರಲ್ಲಿದ್ದಾಗ ನಾನು ಬೇಜಾರಲ್ಲಿ ಇರೋಕ್ಕೆ ಇಷ್ಟಪಡ್ತೀನಿ. ಬಟ್ ಸಿನಿಮಾ ನೋಡಬೇಕು ಅಂತ ಇದ್ದರೆ ನಾನು ಈ ಯಾವುದು ಗುರು ಶಿಷ್ಯರು ಅಥವಾ ಪ್ರಚಂಡ ಕುಳ್ಳ, ಕವಿರತ್ನ ಕಾಳಿದಾಸ ಫಸ್ಟ್, ಅಂದ್ರೆ ಅವರು ಇದಾಗೋ ತನಕ ಸ್ಟಾರ್ಟಿಂಗ್ ಅದು. ಆಮೇಲೆ ಅನಂತ್ನಾಗ್ ಅವರ ಗೋಲ್ಮಾಲ್ ರಾಧಾಕೃಷ್ಣ ಸೀರೀಸ್, ಗಣೇಶ ಸೀರೀಸು. ಆಮೇಲೆ ಲಂಬೋದರನು ಬೇಕಂದ್ರೆ ಲಂಬೋದರ ಸೊ ಆ ಸೀರೀಸು. ಸೊ ಈ ಥರ ಸಿನಿಮಾಗಳನ್ನು, ಮತ್ತೆ ಇದು ನೇಕೆಡ್ ಗನ್ ಅಂತ ಒಂದು ಸಿನಿಮಾ ಇದೆ ಹಳೇದು, ಸೊ ಇಂಗ್ಲಿಷ್, ಅದು ನೋಡ್ತೀನಿ. ಇಲ್ಲ ಅಂದ್ರೆ ಅವನ ಹೆಸರೇನು, ಪಿಂಕ್ ಪ್ಯಾಂಥರ್, ಲವ್ಲಿ ಡೇ ಅಂತೇನೋ ಹೇಳ್ಕೊಂಡು ಬರ್ತಾರಲ್ಲ ಒಳಗಡೆ. ಸೊ ಈ ಥರ ಸಿನಿಮಾಗಳನ್ನು ನೋಡ್ತೀನಿ. ಸೂಪರ್ ಸರ್, ನಿಮ್ಮ ಡೆತ್ ಬೆಡ್ ಅಲ್ಲಿ ಇದ್ದಾಗ, ಸೊ ದಿಸ್ ಇಸ್ ಅ ಲಾಸ್ಟ್ ಫಿಲಮ್ ಐ ವಾಂಟ್ ಟು ವಾಚ್ ಅಂತ ಹೇಳಿದ್ರೆ? ಐ ಡೋಂಟ್ ವಾಂಟ್ ಟು ವಾಚ್ ಅ ಫಿಲ್ಮ್ ಇನ್ ಮೈ ಡೆತ್ ಬೆಡ್. I just want to die peacefully. It's a luxury. I am like saying that ನನಗೆ ನೋಡ್ಲೇಬೇಕು ಅಂತ ಏನಾದರೂ ನೀವು ಹೇಳಿದ್ರೆ ಒನ್ ಲಾಸ್ಟ್ ಫಿಲಮ್, ಅದೇ ಅದನ್ನ ಯೋಚನೆ ಮಾಡ್ತಾನೆ. ಸ್ವಲ್ಪ ಲಾಸ್ಟ್ ಅಲ್ವಾ, ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಉಪೇಂದ್ರ. ಎಸ್ ಸರ್, ಎಸ್. Because of so many reasons, I want to smile, laugh. And there is a philosophical end where I am going. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಲ್ಲಿಗೆ ಆ ಸಿನಿಮಾನು ಹೋಗ್ತಾ ಇರುತ್ತೆ, ಕ್ಲೈಮ್ಯಾಕ್ಸ್. ಕರೆಕ್ಟ್. ಸೊ ಉಪೇಂದ್ರ ಐ ವುಡ್ ವಾಚ್. ರೈಟಿಂಗ್ಗೆ ಕೂತಾಗ ಯಾವ ಸಿನಿಮಾ ನೋಡ್ತೀನಿ ಅಂತ? ಸಿನಿಮಾ ನೋಡಲ್ಲ ನಾನು, ಮ್ಯೂಸಿಕ್ ಕೇಳ್ತೀನಿ. ಸಿನಿಮಾ ನೋಡಿದ್ರೆ ಅದು ಡಿಸ್ಟ್ರಾಕ್ಷನ್ ಆಗುತ್ತೆ. ಅಂದರೆ ನಾವು ಯಾವುದೋ ಫ್ಲೋ ಅಲ್ಲಿ ಇರ್ತೀನಿ, ಅದ್ರ ರಿದಮ್ಮೇ ಬೇರೆ ಇರುತ್ತೆ. ಬಟ್ ಸೇಯಿಂಗ್ ದ್ಯಾಟ್ ನೀವು ನೋಡಲೇಬೇಕು ಅಂತ ಏನಾದರೂ ನನ್ನ ಫೋರ್ಸ್ ಮಾಡಿದ್ರೆ ಸೋಷಿಯಲ್ ನೆಟ್ವರ್ಕ್, ಬಿಕಾಸ್ ಇಟ್ಸ್ ಅ ಬ್ರಿಲಿಯಂಟ್ಲಿ ರಿಟನ್ ಫಿಲ್ಮ್. ಓಪನ್ ಹೇಮರ್ ಥರ ಸಿನಿಮಾಗಳು, ವೇರ್ ರೈಟಿಂಗ್ ಇಸ್ ವೆರಿ ಹೆವಿ. ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್, ಸೀರೀಸ್ ಹಾಕೊಂಡ್ಬಿಟ್ಟು ನಾನು ಗೇಮ್ ಆಫ್ ಥ್ರೋನ್ಸ್ ನೋಡ್ತೀನಿ. ಸೊ ನನಗಲ್ಲಿ ಡೈಲಾಗ್ ರಿದಮ್ ಬಹಳ ಇಷ್ಟ. ಬರೆದಿರುವಂಥ ಡೈಲಾಗ್ ರಿದಮ್ಮು ತುಂಬ ಚೆನ್ನಾಗಿದೆ. ಏನು ಹೊಳಿದೇ ಇದ್ದಾಗ ಕ್ಲಾಸಿಕ್ಸ್ಗಳನ್ನ ನೋಡೋಕೆ ಇಷ್ಟಪಡ್ತೀನಿ. ಉಪೇಂದ್ರ, ನಾವು ಚೈಲ್ಡ್ಹುಡ್ ಅಲ್ಲಿ ನೋಡುವಂಥ ಕ್ಲಾಸಿಕ್ಗಳು, ಓಮ್, ಆಮೇಲೆ ಕ್ವೆಂಟಿನ್ ಸಿನಿಮಾಗಳನ್ನ ನೋಡೋಕೆ ಇಷ್ಟಪಡ್ತೀನಿ ಏನು ಹೊಳಿದೇ ಇದ್ದಾಗ. ಬಿಕಾಸ್ ಐಮ್ ಲೈಕ್ ವಾವ್, ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ. ಸೊ ಕ್ವೆಂಟಿನ್ ಫಿಲ್ಮಲ್ಲಿ ಪಲ್ಪ್ ಫಿಕ್ಷನ್ ನಂಗೆ ಭಾಳ ಇಷ್ಟ. ಪಲ್ಪ್ ಫಿಕ್ಷನ್ ಯಾವಾಗ ಹಾಕ್ಬಿಟ್ಟು ಆ ಟೈಟಲ್ ಬರೋ ತನಕ, ಅದು ಬರೋ ತನಕ ನಾನು ನೋಡ್ತೀನಿ ನಾನು. ಸೊ ನಂಗೆ ಭಾಳ ಇಷ್ಟದ ದ ವೇ ಇಟ್ ಸ್ಟಾರ್ಟ್ಸ್, ಸೋ ಬ್ಯೂಟಿಫುಲ್. ಅಲ್ಲಿ ಓಕೆ ಫೈನ್ ಸೂಪರ್ ಅಂತ ಅದು. ಇಲ್ಲ ಇಂಗ್ಲೋರಿಯಸ್ ಬಾಸ್ಟರ್ಡ್ ಹಾಕ್ತೀನಿ. ಅದ್ರ ಫಸ್ಟ್ ಸೀನು ಸ್ವಲ್ಪ ಲೆಂತ್ ಇದೆ, ಒಂದು 20 ನಿಮಿಷ ಇದೆ, ಬಟ್ ಸೋ ಬ್ಯೂಟಿಫುಲ್. ಸೊ ಇದನ್ನ ನೋಡ್ತೀನಿ. ಇಲ್ಲ ಅಂದ್ರೆ ಸರ್ ನೆಕ್ಸ್ಟು ಪಿಕ್ ಅ ಸೀನ್ ಅಂತ, ಇಲ್ಲಿ ನೀವು ಮಾಡಿರೋದು ಅಥವಾ ನಿಮ್ಮ ಡೈರೆಕ್ಷನ್ ಪ್ರೊಡಕ್ಷನ್ ಯಾವ್ದಾದ್ರು ಆಗಿರ್ಬೋದು, ಒಂದು ಫಿಲಮ್ ಹೇಳ್ತೀವಿ, ಅದ್ರಲ್ಲಿ ಒಂದು ಪರ್ಟಿಕ್ಯುಲರ್ ನೀವು ಪಿಕ್ ಮಾಡಿ ಯು ಹ್ಯಾವ್ ಟು ಡಿಕೋಡ್ ಆ ರೀತಿ. ಸೊ ಫಸ್ಟ್ ಫಿಲಮ್ ಸರ್, ಒಂದು ಮೊಟ್ಟೆಯ ಕತೆ. ಒಂದು ಮೊಟ್ಟೆಯ ಕಥೆಯಲ್ಲಿ ನನಗೇನಾದರೂ ಸೀನ್ ಪಿಕ್ ಮಾಡಕ್ಕೆ ಹೇಳಿದ್ರೆ ನಾನು ಪಿಕ್ ಮಾಡೋದು ನನ್ನ ಕ್ಯಾರೆಕ್ಟರ್, ಜನಾರ್ದನ್ ಕ್ಯಾರೆಕ್ಟರ್ ಪಿಯಾನ್ ಮನೆಗೆ ಊಟಕ್ಕೆ ಹೋಗುತ್ತೆ.
ಸೊ ದ್ಯಾಟ್ ಈಸ್ ಮೈ ಫೇವ್ರೆಟ್ ಸೀನ್ ಆ ಫಿಲ್ಮಲ್ಲಿ. ಸೊ ಅದಕ್ಕೆ ಕಾರಣ ಅದು ಶೂಟ್ ಮಾಡ್ಬೇಕಾದ್ರೆ ನಮ್ಮ ಹತ್ರ ಟ್ರ್ಯಾಕಿಗೆ ದುಡ್ಡಿರಲಿಲ್ಲ, ಟ್ರ್ಯಾಕ್ ಹಾಕ್ತಾರಲ್ಲ, ಟ್ರ್ಯಾಕ್ ಅವ್ರನ್ನೆಲ್ಲ ಕರ್ಸೋದಕ್ಕೆ. ಸೊ ಮಂಗಳೂರಲ್ಲಿ ಒಂದು ಟ್ರ್ಯಾಕ್ ಸಿಗ್ತಾ ಇತ್ತು, ನಾವು ಅದನ್ನು ತಗೊಂಬಂದ್ಬಿಟ್ಟು ನಾವೇ ಟ್ರ್ಯಾಕ್ ಸೆಟ್ ಮಾಡಿ ಆ ಟ್ರ್ಯಾಕ್ ತಳ್ತಾ ಇದ್ವಿ. ಆ ಟ್ರ್ಯಾಕ್ ಹಿಂಗೆ ಅಲ್ಲಾಡ್ತಾ ಇತ್ತು. ಸೊ ನಾನು ಅದು 16ನೇ ಟೇಕು ಅಳ್ತಾನೇ ಇರಬೇಕಿತ್ತು ಟ್ರ್ಯಾಕ್ ಸರಿ ಇಲ್ದಿರೋ ಕಾರಣದಿಂದಾಗಿ. ಸೊ ಅದನ್ನ ಬಿಟ್ಟು ಕೂಡ ನನಗೆ ಆ ಇಡೀ ಸಿನಿಮಾದಲ್ಲಿ ಅವನು ಯಾವತ್ತೂ ಕೂಡ ಅವನ ಈಗೋ ಎಷ್ಟು ಸುಪೀರಿಯರ್ ಇರುತ್ತೆ ಅಂದರೆ, ಯಾರ್ದು ಜನಾರ್ದನ್ದು, ಅವನೆಲ್ಲೂ ಕೂಡ ಅವ್ನು ಸೋಲ್ ಒಪ್ಕೊಂಡಿರಲ್ಲ. ಎಂಡಿಗೆ ಅವನು ಆ ಪಿಯೋನ್ ಅವನ ಲವ್ ಬಗ್ಗೆ ಏನೋ ಹೇಳ್ಬಿಟ್ಟು ಲಾಸ್ಟಿಗೆ ಇವನನ್ನು ಡಿವಿಯೇಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾನೆ, ಮನೆ ಸ್ವಲ್ಪ ಚಿಕ್ಕದಾಯ್ತಾ ಅಂತ. ಆಗ ಅವನು ಹೇಳ್ತಾನೆ, ಹೌದಾ ನಂಗೇನೋ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಉಂಟು ಶ್ರೀನಿವಾಸ್ ಅಂತ. ಅಂದ್ರೆ ಅವನು ಅದನ್ನ ಇಲ್ಲ ಸರ್ ಈ ವಿಷಯ ಬಿಟ್ಟು ಬೇರೆ ಮಾತಾಡೋಣ ಅಂತ ಹೇಳಿದ್ರು ಕೂಡ ಇಸ್ ಅಕ್ಸೆಪ್ಟಿಂಗ್ ದಟ್ ಯು ಆರ್ ಬಿಗರ್ ದೆನ್ ಮೀ. ನಂಗೆ ಆ ಸೀನ್ ಒಂದು ಮೊಟ್ಟೆ ಕಥೆಯಲ್ಲಿ ಬಹಳ ಇಷ್ಟ ಸೀನ್. ಗರುಡ ಗಮನ ವೃಷಭ ವಾಹನ ನನಗೆ ಕ್ಲೈಮ್ಯಾಕ್ಸ್ ಆ ಗುಂಡಿಗೆ ಹಾಕ್ತಾರಲ್ಲ ಅದು ಬರ್ದಾಗ ನನಗೇನಾಯ್ತು ಅಂದ್ರೆ, ಆಕ್ಚುಲಿ ನಾ ಬರಿತಾ ಇರ್ಬೇಕಾದ್ರೆ ಅದೊಂದು ಸಿನಿಮಾ ಬರಿಬೇಕಾದ್ರೆ ನಾನು ಏನು ಅನ್ಕೊಂಡಿದ್ದೆ, ನನಗೆ ಅಲ್ಲಿ ತನಕ 3 ಆಕ್ಟ್ ಸ್ಟ್ರಕ್ಚರ್ ಬಗ್ಗೆ ಬೋರ್ ಆಗೋಗಿತ್ತು. ಎಲ್ಲ 3 ಆಕ್ಟ್ ಸ್ಟ್ರಕ್ಚರಲ್ಲೇ ಬರಿಬೇಕು. ನಾನು ಆಗ ಮಾಡಿದ್ದು ಒಂದು ಸಿನಿಮಾ ಆದರೂ ಕೂಡ ಅದಾದ್ಮೇಲೆ ನಾನು ಸರ್ಕಾರಿಗೆ ಬರೆದಿದ್ದೆ, ಆಮೇಲೆ 777 ಚಾರ್ಲಿಗೆ ಬರೆದಿದ್ದೆ. ಚಾರ್ಲಿ ಅದು ಲೇಟ್ ಬಂದಿದ್ದು, ಬಟ್ 777 ಚಾರ್ಲಿಗೆ ಬರೆದಿದ್ದೆ. ಸೊ ಈ ಥರ ಸುಮಾರು ಸಿನಿಮಾಗಳಿಗೆ ಬರೆದಿದ್ದೆ ನಾನು. ಹಾಗಾಗಿ ನನಗೆ ಅದ್ರ ಜೊತೆಗೆ ಒಂದು ಮೊಟ್ಟೆ ಕತೆಗಿಂತ ಮುಂಚೆ ಒಂದು 4-5 ಸಿನಿಮಾ ಬರೆದಿದ್ದೆ ನಾನು. ಅದು ಯಾವುದು ಸಿನಿಮಾ ಆಗಿಲ್ಲ. ಹಾಗಾಗಿ ನನ್ನ ಲೆಕ್ಕದಲ್ಲೇ ಒಂದು 8 ಸಿನಿಮಾ ಬರೆದಿರ್ಬೋದು ನಾನು, ಒಂದು ಮೊಟ್ಟೆ ಕತೆ ಮತ್ತು ಅದ್ರ ಸುತ್ತಮುತ್ತ. ಆಗ ನಂಗೆ ಬೋರ್ ಆಗಕ್ಕೆ ಶುರು ಆಯಿತು 3 ಆಕ್ಟ್ ಸ್ಟ್ರಕ್ಚರು. ಸೊ ಈ ಗರುಡ ಗಮನ ಬರಿಬೇಕಾದ್ರೆ ನನಗೂ ಗೊತ್ತಿರಬಾರ್ದು ಏನಾಗುತ್ತೆ ಮುಂದೆ ಅಂತ, ಸುಮ್ಮನೆ ಬರ್ಕೊಂಡು ಹೋಗ್ಬೇಕು ಅಂತ. ಈಗ ಮತ್ತೊಂದೇನೋ ಆ ಥರ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಜಾನರ್ ಅದಲ್ಲ, ನಂಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಪೆನ್ ಇಟ್ಕೊಂಡು ಕೊಡ್ತೀನಿ ಅನ್ನೋ ಥರ. ನಂಗೆ ಪಾತ್ರಗಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅನ್ನೋ ಥರ. ಸೊ ನನಗೆ ಆ ಸಿನಿಮಾ ಸರ್ಪ್ರೈಸ್ ಮಾಡ್ತಾ ಹೋಗ್ತು. ಮುಂದೆ ಹೀಗೆ ಇದಾಗುತ್ತಾ. ನನ್ನ ಪ್ರಕಾರ ಎಂಡಿಗೆ ಶಿವ ಮತ್ತು ಹರಿ ಜಗಳ ಮಾಡ್ತಾರೆ, ಬಟ್ ಅಲ್ಲಿ ಆಗೇ ಇಲ್ಲ, ಅದು ಬರೆಯೋಕ್ಕಾಗಿಲ್ಲ, ಅದು ಹಂಗಾಗೇ ಇಲ್ಲ, ಅದನ್ನ ಕೇಳಲೂ ಇಲ್ಲ ಅದು. ಆಮೇಲೆ ಎಂಡಿಗೆ ಅವನು ಯಾರು ಅವನ ಕ್ಯಾರೆಕ್ಟ್ರು ಬ್ರಹ್ಮಯ್ಯ ಬಂದು MLA ಕಪಾಲಕ್ಕೆ ಬಾರಿಸಿ ಹೋಗ್ತಾನೆ. ಅಲ್ಲಿಗೆ ನನ್ನ ಲೆಕ್ಕದಲ್ಲಿ ಎಂಡ್. ಬಟ್ ಅದರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನನಗೆ. ಯಾಕೆ ಏನಾಗುತ್ತೆ ಒಂಥರ ಏನೋ ಇಲ್ಲ ಕಂಪ್ಲೀಟ್ ಇಲ್ಲ ಅಂತ ನಾನು ಯೋಚನೆನೂ ಮಾಡಿಲ್ಲ. ಸೊ ಅದು ಬರೆದು ಮುಗ್ದಾಗ ದಿ ಎಂಡ್ ಅಂತ ಬರೆಯಕ್ಕೆ ನಂಗೆ ಆಗಿಲ್ಲ. ಅದನ್ನು ಬರೆದು ಮತ್ತೆ ಬರಿತಾ ಹೋದಾಗ ಆ ಶಾರ್ಟ್ಗಳು ಬಂದದ್ದು. ಆ 2 ಮಕ್ಕಳು ಅವ್ರ ದೊಡ್ಡ ಸೆಲ್ಫನ್ನು ಗುಂಡಿ ತೋಡಿ ಹಾಕಿ ಮುಚ್ಚಿ ಒಂದೊಂದು ಅದಕ್ಕೊಂದು ರೌಂಡ್ ಆಫ್ ಸಿಕ್ತು. ಮೇ ಬಿ ನನ್ನ ಗರುಡ ಗಮನದ ಫೇವ್ರೆಟ್ ಸೀನ್. ನಿಮಗೆ ಅದು ಮಹಾದೇವ ಆಗಿದ್ರು ಕೂಡ ನನಗೆ ಲಾಸ್ಟ್ ಕ್ಲೈಮ್ಯಾಕ್ಸ್. ಸೂಪರ್ ಸರ್. ಟೋಬಿ ನಂದು ಮತ್ತೆ ಒಂದು ಚೈತ್ರನ್ ಫೈಟ್ ಆಗುತ್ತೆ. ಫೈಟ್ ಆಗಿ ಅವನ ತೊಡೆ ಮೇಲೆ ಮಲ್ಕೋತಾನೆ ಅವಳದು. ಆಮೇಲೆ ಗೊತ್ತಿಲ್ಲದ ಮೆಲ್ಲಕ್ಕೆ ಅವಳು ಕಾಲು ಮುಟ್ಟಕ್ಕೆ ಟ್ರೈ ಮಾಡ್ತಾನೆ. ಆಗ ಅವಳಿಗೆ ಗೊತ್ತಾಗುತ್ತೆ, ಅವಳು ಅದನ್ನು ತಳ್ತಾಳೆ. ನನಗೆ ಅದು ಬಹಳ ಇಮೋಷ್ನಲ್, ಅದು ಬಹಳ ಪರ್ಫಾರ್ಮ್ ಮಾಡಬೇಕಾದ್ರೂ ಕೂಡ ತುಂಬ ಇಂಪ್ಯಾಕ್ಟ್ ಆದಂಥ ಸೀನು. ಮತ್ತು ಅಲ್ಲಿ ಅಳಬೇಕಾದ್ರೆ ನನಗೆ ನನ್ನ ಥ್ರೋಟ್ ಯೂಸ್ ಮಾಡೋಂಗಿರಲಿಲ್ಲ. ಆ ಕ್ಯಾರೆಕ್ಟರ್ಗೆ ಸಣ್ಣಕ್ಕೆ ಇರಬೇಕಾದ್ರೆ ಥ್ರೋಟ್ ಡಿಸ್ಟ್ರಕ್ಟ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ವೋಕಲ್ ಕಾರ್ಡ್ ಇರಲ್ಲ, ಸೌಂಡ್ ಬರುತ್ತೆ ಬಟ್ ಆದರೆ ವಾಯ್ಸ್ ಬರಲ್ಲ. ಸೊ ಆ ಥರದಲ್ಲಿ ಅಳಬೇಕಾದ್ರೆ ಕೂಡ ಅದನ್ನು ನಾನು ಕ್ಯಾರಿ ಮಾಡಬೇಕಿತ್ತು. ಸೊ ಇಟ್ ವಾಸ್ ವೆರಿ ಹಾರ್ಡ್, ಬಟ್ ನನಗೆ ಅದು ಫೇವ್ರೆಟ್ ಸೀನ್. ಸ್ವಾತಿ ಮುತ್ತಿನ ಮನೆ ಫೇವ್ರೆಟ್ ಸೀನಾ? ಕೋಳ ಪೋಯಮ್ಮು, ಅಂದು ಇಂದಿನಂತೆ ಇರಲಿಲ್ಲವಂತೆ ಕೋಳ, ಆ ಪೋಯಮ್. ಯಾಕಂದ್ರೆ ಲೈಫಲ್ಲಿ ತುಂಬ ಅದು ನಮಗೆ ನಾವು ಬರ್ಕೊಳ್ಳೋದು. ಸೊ ನನಗೆ ನಾನು ಬರ್ಕೊಂಡಿದ್ದು ಲಾಸ್ಟ್ ಬೆಡ್ ಸೀನ್ ಯಾ. ಅದು ಕೂಡ ಅದಾನೆ, ಸಾರಿ ಯಾ, ದಟ್ಸ್ ಅವನ ನಾಯಿ ಬಗ್ಗೆ ಹೇಳ್ತಾನಲ್ಲ. ಸೊ ಸೊ ದಟ್ ಸೀನ್ ಇಸ್ ಮೈ ಫೇವರೇಟ್. ಅದೆರಡು ಅದು ಕೂಡ ದಟ್ಸ್ ವೆರಿ. ಸೊ ಇಟ್ಸ್ ನನ್ನ ಪ್ರಕಾರ ಅದು ಲವ್ ಸ್ಟೋರಿ. ಜನಗಳು ಲವ್ ಸ್ಟೋರಿ ಮಾಡೋಣ, ಅದು ಲವ್ ಸ್ಟೋರಿ, ನನಗೆ ಲವ್ ಸ್ಟೋರಿ. ಲವ್ ಇಸ್ ನಾಟ್ ಅಬೌಟ್ ಫಿಸಿಕಲ್ ಥಿಂಗ್ ಓನ್ಲಿ. ಅದು ಕೂಡ ಹೌದು, ಬಟ್ ಅದಿಲ್ಲದೆ ಕೂಡ ಒಂದು ಫ್ರೆಂಡ್ಶಿಪ್ಪಲ್ಲಿ, ಕಂಪ್ಯಾನಿಯನ್ಶಿಪ್ಪಲ್ಲಿ ಒಂದು ಲವ್ ಬರುತ್ತಲ್ಲ. ಐ ರಿಯಲಿ ನೀವು ಸ್ವಾತಿ ಎಲ್ಲ ನೋಡುವಷ್ಟು ಮೆಚೂರ್ ಆಗಿದ್ದೀರಾ? ಹೌದಾ? ಇಲ್ಲಾಂದ್ರೆ ಗರುಡ ಗಮನ ಅಂತ ಇರ್ತಾರೆ. ಬಟ್ ಸ್ವಾತಿ ಇಟ್ಸ್ ಲೈಕ್ ಟೋಟಲಿ ಡಿಫ್ರೆಂಟ್. ನನಗೆ ಅದೇ ಮಾಡ್ಬೇಕಿತ್ತು. ಗರುಡ ಗಮನ ಆಗ್ಬೇಕಾದ್ರೆ ಎಲ್ಲರೂ ಅದೇ ಕೇಳ್ತಾ ಇದ್ರು, ಮತ್ತೊಂದು ಗ್ಯಾಂಗ್ಸ್ಟರ್ ಅಂತ. ಹೌದಾ, ಅದು ಮಾಡಲ್ಲ ಅಂತ ಉಲ್ಟಾ ಮಾಡಿದೆ ನಾನು. ಬಿಕಾಸ್ ಐ ವಾಂಟೆಡ್ ಟು ಟೆಲ್ ಅ ಸ್ಟೋರಿ ವಿಚ್ ಇಸ್ ಪರ್ಸನಲ್. ನನಗೆ ಖುಷಿ ಆಗುವಂತ, ನನಗೆ ಇಷ್ಟ ಆಗುವಂತ ಕತೆ ಬರಿಬೇಕಿತ್ತು. ಸರ್ ರೂಪಾಂತರ ಇಷ್ಟ ಸೀನಾ? ಅದರಲ್ಲಿ ನನಗೆ ಒಂದು ಅಜ್ಜಿನ ಕುತ್ತಿಗೆಗೆ ಹಗ್ಗ ಹಾಕಿ ಎಳಿತಾರೆ. ಅಂದ್ರೆ
ಅವ್ರ ಇಡೀ ಸೀಕ್ವೆನ್ಸ್ ನಂಗೆ ಇಷ್ಟ. ಆ ಅಜ್ಜ ಅಜ್ಜಿ ಇಬ್ರದ್ದು ಲವ್ ಸ್ಟೋರಿ, ಆ ಸೀಕ್ವೆನ್ಸ್ ನಂಗೆ ಬಹಳ ಇಷ್ಟ. ಅದೇ ನನ್ನ ಫೇವ್ರೇಟ್ ಆ ಸಿನಿಮಾದಲ್ಲಿ. ಸೂ ಫ್ರಮ್ ಸೊ ಇಷ್ಟೊತ್ತು ಸೀನು ಅಶೋಕ ಮತ್ತೆ ಭಾನು ಕ್ಯಾರೆಕ್ಟರು ಮನೆ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ. ಹೌದು. ಒಂಥರ ಕಾಡೋ ಸೀಕ್ವೆನ್ಸ್ ನನಗದು. ಅಂದ್ರೆ ಅದು ಅದ್ರಲ್ಲಿ realize ಆಗುತ್ತೆ, realize ನಾನು ಅದೇ ಆಗುತ್ತೆ. ಮಾಡಿದ್ದಲ್ಲ ಅವರು ಅಂತ. ಅಂದ್ರೆ ಒಬ್ಬ ಹರಾಸ್ ಮಾಡ್ದೋನೆ ಇನ್ನೊಬ್ಬಳಿಗೆ ಹರಾಸ್ಮೆಂಟ್ ಆಗಿದ್ದನ್ನ ಆ ತಾಯಿ ಪರ್ಸ್ಪೆಕ್ಟಿವ್ ನಿಂತ ಕೇಳ್ಬೇಕಾದ್ರೆ ಇಟ್ಸ್ ನಾಟ್ ಈಸಿ. ಕರೆಕ್ಟ್. ಇಟ್ಸ್ ವೆರಿ ವೆಲ್ ರಿಟನ್. ಇಟ್ಸ್ ವೆರಿ ವೆರಿ ವೆಲ್ ರಿಟನ್. ಆದ್ರೆ ಕಾಮಿಡಿ ಗಿಮಿಡಿ ಮಣ್ಣು ಮಸಿ ಅದೆಲ್ಲ ಇದ್ರೂ ಕೂಡ the soul of the film was that. Yes. Emotion was that, and that lady performed so well. ನೋಡ್ಬೇಕಾದ್ರೆ ಅಯ್ಯೋ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಅವ್ರ ಮುಖದಲ್ಲಿ ಆ ಇನ್ನೋಸೆನ್ಸ್ ಗೊತ್ತಾಗತ್ತೆ. ಇಲ್ಲ ನಾನು ಹಠ ಹಿಡಿದು ಕೂತೆ ಅವರೇ ಪರ್ಫಾರ್ಮ್ ಮಾಡ್ಬೇಕು ಅಂತ. JP ಬೇರೆ ಯಾರನ್ನ ಕಾಸ್ಟ್ ಮಾಡ್ಬೇಕು ಅಂತಿದ್ರು, ಏನೋವೇ ಅವ್ರನ್ನೇ ಮಾಡ್ಬೇಕು ಅಂತ. ಬಿಕಾಸ್ ವಿ ನೀಡೆಡ್ ಅ ಪರ್ಫಾರ್ಮರ್. ಕರೆಕ್ಟ್. ವಿ ನೀಡೆಡ್ ಅ ಪರ್ಫಾರ್ಮರ್. ಮತ್ತೆ ಆ ಸಂಧ್ಯಾ ಅವ್ರಿಗೆ ಮಾತ್ರ ಆ ರೋಲ್ ಮಾಡಕ್ ಸಾಧ್ಯ. ಸೂಪರ್ ಸರ್. ಸರ್ ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್. ಮಿರರ್ ಮುಂದೆ ನಿಂತ್ಕೊಂಡು ನಾನೇನೋ ಮಾಡ್ತೀನಿ, ನನಗೆ ಫೇವ್ರೇಟ್ ಸೀನ್. ಎಸ್. ಅಲ್ಲಿ ಏನಾಗಿರುತ್ತೆ, ಒಬ್ಬ ಜಾತಿಯನ್ನ ತಲೆ ಮೇಲೆ ಎತ್ಕೊಂಡು ತಲೆಯಲ್ಲಿ ತುಂಬಿಕೊಂಡು ಮೆರಿತಾ ಇರುವಂತ ಒಬ್ಬ ಮನುಷ್ಯ, ಅಂಡ್ ಹೈಪರ್ ಮಸ್ಕ್ಯುಲಿನ್ ಟಾಕ್ಸಿಕ್ ಮಸ್ಕ್ಯುಲಿನ್ ಇರುವಂತ ಒಬ್ಬ ಮನುಷ್ಯ, ಅವನ ಮಸ್ಕ್ಯುಲಿಟಿನ ಅವನ ಪ್ರಕಾರ ಯಾರು ಅವನಿಗಿಂತ ಕೆಳಗಿನವರು, ಅವರ ಹುಡುಗಿ ಒಬ್ಳು ಇನ್ಸಲ್ಟ್ ಮಾಡ್ತಾಳೆ ಅವನ ಪ್ರಕಾರ. ಆಗ ಅವನಿಗೆ ಬರುವಂತ ರೇಜ್ ಇದೆಯಲ್ವಾ, ಆ ರೇಜ್ ಹೇಗಿರುತ್ತೆ ಅಂತ ಎಕ್ಸ್ಪ್ರೆಸ್ ಮಾಡಬೇಕಿತ್ತು. ಜಡೇಶ್ ಬಂದು ನನಗೆ ಹೇಳಿದ ಸೀನ್ ಏನಂದ್ರೆ, ಸರ್ ನನಗೊಂದು ಸೀನ್ ಇದೆ, ಅದು ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಅನ್ಕಂಫರ್ಟೇಬಲ್ ಅದು. ಏನು ಅಂತ ಕೇಳಿದೆ. ಏನಿಲ್ಲ ಸರ್, ಅದೇ ಅವನು ಸಿಟ್ಟು ಬರುತ್ತೆ, ಅವ್ನು ಬರ್ತಾನೆ, ಬಂದು ಬಟ್ಟೆ ಬಿಚ್ಚೆಲ್ಲ ನಿಂತ್ಕೊಂಡ್ಬಿಡ್ತಾನೆ ಅಂತ. ಚೆನ್ನಾಗಿದೆ. ಇಟ್ಸ್ ವೆರಿ ನೈಸ್, ಇಟ್ಸ್ ವೆರಿ ನೈಸ್ ಸೀನ್. ಅಲ್ಲ ಸರ್, ಬಟ್ ಆದ್ರೆ ಅದು ಹೆಂಗ್ ಮಾಡೋದು, ಹೆಂಗೆ ಅದು ಇಂಟೆನ್ಸಿಟಿ ಕಾಣಬೇಕು. ಇಲ್ಲ ಈಸಿ ಇದೆ, ಮಾಡ್ಬೋದು ಅದು. ಇಟ್ಸ್ ನಾಟ್ ಟಫ್. ಬಟ್ ಆದ್ರೆ ಸ್ವಲ್ಪ ಡೈಲಾಗ್ ಬೇಕು ಅಂದೆ. ಡೈಲಾಗ್ ಅದೇ ಸರ್, ಏನು ಹೇಳ್ತೀರಾ ಅದು ಹೇಳಿ, ಏನು ಹೇಳ್ಕೊತೀರಾ ಹೇಳಿ. ಓಕೆ ಅಂತ. ಅಲ್ಲಿ ಡೈಲಾಗ್ ಇರಲಿಲ್ಲ ಆ ಸೀನಲ್ಲಿ. ಸೊ ನಾನು ಮಂಜು ಅನ್ನೋಂಥ ಡೈಲಾಗ್, ನಾನು ಇದನ್ನೆಲ್ಲ ಹೇಳ್ಬೋದು, ಅದನ್ನ ಹಿಂಗೆ ಹೇಳೋದು ಅಂತ ಕೇಳಿದೆ. ನಾನು ಅದನ್ನೇ ಹೇಳ್ತೀನ ಅಂತ ಗೊತ್ತಿಲ್ಲ. ಮೈ ಕ್ಯಾರೆಕ್ಟರ್ ವಾಸ್ ಸೋ ಆಂಗ್ರಿ, ಐ ಡೋಂಟ್ ನೋ ಏನು ಹೇಳ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಓಕೆ, ಸೊ ಇದನ್ನೆಲ್ಲ ಹೇಳಬಹುದು. ಸೊ ಇದನ್ನ ಕೋಲಾರ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂತೆಲ್ಲ ಇದು ಮಾಡಿಕೊಂಡು ಆಮೇಲೆ ಇಡೀ ಸೆಟ್ ಸೈಲೆಂಟ್ ಆಯಿತು. ಸೊ ದೆನ್ ಐ ವಾಕ್ಡ್. ಸೊ ಅದನ್ನು ಹರಿದು ಎಸ್ತು ಬಂದು ನಿಂತ್ಕೊಂಡೆ. ಆ್ಯಂಡ್ ಆ್ಯಕ್ಚುಲಿ ನೀವು ಸೀನಲ್ಲಿ ನೋಡಿದ್ರೆ ಅದರಲ್ಲಿ ಬರೀ ಸಿಟ್ಟು ಮಾತ್ರ ಅಲ್ಲ, ಕಣ್ಣಲ್ಲಿ ನೀರು ಇರುತ್ತೆ. ಅಂದರೆ ಕಣ್ಣು ತುಂಬ್ಕೊಂಡಿರುತ್ತೆ. ಆ ಸಿಟ್ಟನ್ನು ಮನುಷ್ಯ ತಡ್ಕೊಳಕ್ಕಾಗಲ್ಲ. ಐ ಥಿಂಕ್ ದಟ್ ರೇಜ್ ಒಂಥರ ಕ್ರಿಮಿ ಥರ ಅನ್ಸ್ಬಿಡ್ತಾನೆ ಅವ್ನು ನೋಡ್ಬೇಕಾದ್ರೆ. ಒಂಥರ ತುಂಬ ದುಷ್ಟ, ತುಂಬ ಕ್ರೂರಿ ಅಂತ. ಮತ್ತೆ ಲಾಸ್ಟಿಗೆ ನಗ್ತಾನೆ ಅವನು. ಇಲ್ಲಿ ಇಟ್ ಶೋಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸರ್. ಏನಕ್ಕೆ ನೀವು GGVB ಅಲ್ಲೂ ದ ರೇಜ್ ಕೋಪ ಇತ್ತು, ಅದು ಬೇರೆ. ಬಟ್ ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ದ ವಿಲನಿಶ್ ವಾಟ್ ಯು ಆರ್ ಶೋಯಿಂಗ್, ದಟ್ ವಾಸ್ ತುಂಬಾ ಡಿಫ್ರೆಂಟ್. ಗುರು ಸೈಕನ್ ತುಂಬಾ ಬೇರೆ. ಸೊ ನೆಕ್ಸ್ಟ್ ಸರ್, ರಕ್ಕಸಪುರದೊಳ್ ವಿತೌಟ್ ರಿವೀಲಿಂಗ್ ಮಚ್ ಯಾವ್ದಾದ್ರು ಇದರಲ್ಲಿ ಇಷ್ಟೊತ್ತು ಸೀನಾ? ನನ್ನ ಪಾತ್ರಕ್ಕಿಂತ ಇನ್ನೊಂದು ಪಾತ್ರ ಇದೆ. ಆ ಪಾತ್ರ ಇಂಟ್ರೊಡ್ಯೂಸ್ ಆದ್ಮೇಲೆ ಕೆಲವು ಸೀನ್ಗಳು ಬರುತ್ತೆ, ಅದು ನಂಗೆ ಬಹಳ ಇಷ್ಟ. ಸೊ ಸರ್, ಇದು ಟ್ರೈಲರ್ ನೋಡಿದಾಗ ಗೊತ್ತಾಗೋದು ನೀವೇನೋ ಒಂದ್ ಸ್ವಲ್ಪ ಬೇಜಾರಲ್ಲಿ ಇರ್ತೀರಾ ಅಂತ. ಸೊ ನಿಮ್ ಕ್ಯಾರೆಕ್ಟರ್ಗೆ ಏನಾದ್ರು ಬ್ಯಾಕ್ ಸ್ಟೋರಿ ಎಲ್ಲ ಇದೆ? ಹೌದೌದೌದು. ಅಂದ್ರೆ ಆ ಕ್ಯಾರೆಕ್ಟರ್ಗೆ ಸ್ವಲ್ಪ, ಅಂದ್ರೆ ಅವನೇ ಸ್ವಲ್ಪ ಒಂದು ಬಾರದಲ್ಲಿರುವಂತ ವ್ಯಕ್ತಿ. ತುಂಬಾ ಲೈಟ್ ಆಗಿ ಮಾತಾಡ್ತಿರ್ತಾನೆ, ಲೈಟ್ ಆಗಿ ಉಡಾಫಿಲ್ ಮಾತಾಡ್ತಿರ್ತಾನೆ. ಬಟ್ ಆ ಉಡಾಫಿಗೂ ಅವನಲ್ಲೊಂದಿರುವಂತ ಒಂದು ದುಃಖ ಅಥವಾ ಅವನಲ್ಲಿರುವಂತ ಒಂದು ಕಷ್ಟ ಆದ ಕಾರಣ. ಅದು ಡೈಲಾಗ್ ಬೇರೆ ಇದೆ. ಇವನು ಅಸೀಮೆ ಪೊಲೀಸ್, ಅನ್ಫಿಟ್ ಪೊಲೀಸ್. ಅವನು ಪೊಲೀಸ್ ಅಲ್ಲ ಆಕ್ಚುಲಿ, ಅವನು ಅನ್ಫಿಟ್ ಆಗಿರುವಂತ ಪೊಲೀಸ್. ಅವನು ಅನ್ಫಿಟ್ ಆಗೋದಕ್ಕೂ ಕೂಡ ಬೇರೆ ಸಾವಿರ ಕಾರಣ ಇದೆ ಅವನಿಗೆ. ಸೂಪರ್ ಸೂಪರ್. ಸೊ ಸರ್, ನೆಕ್ಸ್ಟ್ ರೌಂಡ್ ಅಂಡ್ ಲಾಸ್ಟ್ ರೌಂಡ್. ಇದು ಜಾಸ್ತಿ ತಲೆ ತಿನ್ನಕ್ಕೆ ಹೋಗಲ್ಲ. ಅಗ್ರಿ ಆರ್ ಡಿಸ್ಅಗ್ರಿ ಅಂತ. ಸೊ ಅದು ಯಾಕೆ ಅಂತ ಹೇಳ್ಬೇಕು ಅಷ್ಟೇ. ಓಕೆ, ಫಸ್ಟ್ ಕ್ವಶನ್ ಸರ್, ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ, ಅಗ್ರಿ ಆರ್ ಡಿಸ್ಅಗ್ರಿ? ಡಿಸ್ಅಗ್ರಿ. ಓಕೆ, ಯಾಕೆ ಸರ್? ಪ್ರೀತಿ ಪ್ರೇಮ ಅದು ಲೈಫಿನ ಮೂಲ. ಓಕೆ. ಐ ಥಿಂಕ್ ನಾಯಿಗಳು ಪುಸ್ತಕ ಓದಿಲ್ಲ, ಬಟ್ ದೇ ನೋ ಹೌ ಟು ಲವ್. ಆ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ರೆ ಅದು ಪುಸ್ತಕದ ಬದನೆಕಾಯಿ ಅಲ್ಲ. ನಾವು ಯಾವ್ದ್ರ ಬಗ್ಗೆ ಮಾಡ್ತೀವಿ ಅದು ಪುಸ್ತಕದ ಬದನೆಕಾಯಿ ಮಾತ್ರ ಅಲ್ಲ. ಅದು ಐ ಥಿಂಕ್ ಅದು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ ಹೆಂಗ್ ಪ್ರೀತಿ ಮಾಡಬೇಕು ಅಂತ, ಯಾರನ್ನ ಎಷ್ಟು ಪ್ರೀತಿ ಮಾಡಬೇಕು ಅಂತ.
ಸೊ ಆ ಬೌಂಡ್ರಿ ಒಳಗೆ ಮಾಡ್ತಾ ಇದ್ದೆ. ಅದೆಲ್ಲದೂ ಕೂಡ ಪುಸ್ತಕ ಬದುಕಿನ ಬದನೆಕಾಯಿ, ಬಟ್ ದೆರ್ ಇಸ್ ಸಮಥಿಂಗ್ ಮೋರ್ ದೆನ್ ದ್ಯಾಟ್ ಆಲ್ಸೋ. ಸೊ ಇದೊಂದು ಫಾಲೋ ಅಪ್ ಕ್ವಶನ್. ರಾಜ್ ಸರ್ಗೆ ಕಾಲೇಜ್ ಟೈಮಲ್ಲಿ ಯಾವಾಗಾದ್ರೂ ಬೆಂಚಿಂಗ್ ಆಗಿದೆಯಾ? ಬೆಂಚಿಂಗ್ ಅಂದ್ರೆ ಅಂದ್ರೆ ಜೆನ್ಸಿ ವರ್ಡ್, ಇವರು ಜೆನ್ಸಿ ಹೇಳ್ತಾರೆ. ಜೆನ್ಜಿ ಅಲ್ಲ, ಬೆಂಚಿಂಗ್ ಅಂತ ಹೇಳಿದ್ರೆ ಗುರು ನೀನೊಬ್ಬ ಆಪ್ಷನಲ್ ಇದೆಯಾ, ನಾನು ಆಲ್ರೆಡಿ ಒಬ್ಬರ ಜೊತೆ ಇವಾಗ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ, ಅದೇನಾದ್ರೂ ನನಗೆ ಬ್ರೇಕಪ್ ಏನಾದ್ರೂ ಆಯ್ತು ಅಂದ್ರೆ ನೆಕ್ಸ್ಟ್ ನೀನೊಬ್ಬ ಆಪ್ಷನಲ್ ಇರ್ತೀಯ. ಅದನ್ನ ಈ ಜೆನ್ಸಿ ವರ್ಡ್ ಅಲ್ಲಿ ಬೆಂಚಿಂಗ್ ಅಂತ ಹೇಳಿ ಕರೀತಾರೆ. ಅಷ್ಟು ಲಕ್ಸುರಿ ಮತ್ತೆ ಎಕ್ಸೆಸ್ ನಮ್ಮ ಹತ್ರ ಇರ್ಲಿಲ್ಲ. ನಾವು ಆ ಟೈಮಲ್ಲಿ ಏನ್ ಅನ್ಕೊಂಡಿದ್ವಿ ಅಂದ್ರೆ, ಇವಳನ್ನ ಲವ್ ಮಾಡಿದೀನಿ ಅಂತ ಹೇಳಿದ್ರೆ ಅವಳನ್ನೇ ಮದ್ವೆ ಆಗ್ಬೇಕು ಅಂತ. ಆಗ ಈಗ ತುಂಬಾ ಚೇಂಜ್ ಆಗ್ಬಿಟ್ಟು ಆಗ್ಲಿ ಪರವಾಗಿಲ್ಲ. ಐ ಥಿಂಕ್ ಟೈಮ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ವಿ ಡೋಂಟ್ ನೀಡ್ ಟು ಜಡ್ಜ್. ಪೀಪಲ್ ಕ್ಯಾನ್ ಲಿವ್ ದೇರ್ ಲೈಫ್, ವಾಟ್ ಎವರ್ ದೇ ವಾಂಟ್ ಟು ಡು ದೇ ಕ್ಯಾನ್ ಡು. ಅಕ್ಸೆಪ್ಟ್ ವಾಟ್ ಇಟ್ ಇಸ್. ಅಷ್ಟೇ, ದೇ ಶುಡ್ ಬಿ ಹ್ಯಾಪಿ. ಫೈನಲಿ ಖುಷಿಲಿ ಇದೆಯಾ, ಅಷ್ಟೇ. ಸೊ ಸೆಕೆಂಡ್ ಕ್ವೆಶ್ಚನ್, ಲವ್ ಅಟ್ ಫಸ್ಟ್ ಸೈಟ್ ಇಸ್ ಬೆಟರ್ ದನ್ ಲವ್ ಓವರ್ ದ ಟೈಮ್? ಹಂಗೆಲ್ಲ ಹೇಳಕ್ಕೆ ಭಾರಿ ಕಷ್ಟ. ಲವ್ ಎಟ್ ಫಸ್ಟ್ ಸೈಟ್ ಯಾವಾಗೆಲ್ಲ ಆಗುತ್ತೆ, ಇಟ್ ಕಮ್ಸ್ ಫ್ರಮ್ ಇನ್ನೋಸೆನ್ಸ್ ಆರ್ ಇಗ್ನೋರೆನ್ಸ್. ಸೊ ಇಟ್ ಲುಕ್ಸ್ ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಕಿಕ್. ಅಂದರೆ ಅದು ಸಿನಿಮಾ ಕೂಡ ಅದನ್ನೆಲ್ಲ ಬಹಳಷ್ಟು ಕಟ್ಕೊಟ್ಟಿದೆ. ಸೊ ಅದು ಕೆಲವು ಸಲ ಹಾರ್ಮೋನಲ್ ಟ್ರಿಗರ್ ಇರ್ಬೋದು, ಕೆಲವು ಸಲ ಆ್ಯಕ್ಚುಲ್ ಲವ್ ಇರ್ಬೋದು. ಅದು ಎರಡೂ ಕೂಡ ಆಗ್ಬೋದು, ಲವ್ ಎಟ್ ಫಸ್ಟ್ ಸೈಟ್. ಆ್ಯಂಡ್ ಲವ್ ಅಂದರೆ ಟೈಮ್ ಜೊತೆ ಗ್ರೋ ಆಗೋ ಲವ್, ಇಟ್ಸ್ ಮೋರ್ ಲೈಕ್ ಅ ಮ್ಯಾಚೋರ್ಡ್ ವೇ ಆಫ್ it's not falling in love, it is rising in love. So both are not right or wrong antilla. Maybe that is falling in love and this is rising in love. So whatever you want to do, both are fine. But just love aste. Preeti ಮಾಡಿ first. Okay. Kannada industry is falling behind the marketing of cinema. ಅನ್ಸುತ್ತೆ ನಂಗೆ, ತುಂಬ ಸಲ ಅನ್ಸುತ್ತೆ. ಅಗ್ರಿ ತುಂಬ ಸಲ ಅನ್ಸುತ್ತೆ. ಯಾಕಂದ್ರೆ ನಾವೇನು ಅನ್ಕೊಂಡಿದ್ವಿ ಅಂದರೆ, ತುಂಬ ಜನ ಫಿಲ್ಮ್ ಮೇಕರ್ಸೇ, ಫಿಲ್ಮ್ಗೆ ಸಂಬಂಧಪಟ್ಟವರೇ ಸೂಫ್ರಮ್ ಸೋ ವಾಸ್ ಅ ಫ್ಲೂಕ್ ಅಂತಾರೆ. ಅವ್ರಿಗೆ ನಾನು ಕೂರಿಸ್ಬಿಟ್ಟು ಹೆಂಗ್ ಮಾರ್ಕೆಟಿಂಗ್ ಮಾಡಿದ್ದೇನೆ ಬೇಕಾದ್ರೂ ನಾನು ಕೋರ್ಸ್ ಕೊಡ್ಬೋದು. ಅಂದ್ರೆ ಒಂದು ಸಿನಿಮಾನ ಮಾಡೋದು ಮಾತ್ರ ಅಲ್ಲ, ಜನಗಳಿಗೆ ಆ ಸಿನಿಮಾದ ಎಕ್ಸಿಸ್ಟೆನ್ಸ್ ಇದೆ ಅಂತ ಗೊತ್ತಾಗೋದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್, ನೀವು ಸಿನಿಮಾ ಮಾಡ್ಬೇಕಾದ್ರೆ ನಿಮ್ದು ಎಷ್ಟು ಕಂಟೆಂಟ್ಗಳಿದೆ ಅಂಡ್ ಅದನ್ನ ಯಾವ ರೀತಿ ಮಾರ್ಕೆಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ನನ್ನ EP-ದೊಂದು ಬರ್ಡೇಗೆ ವಿಶ್ ಮಾಡ್ತೀನಿ ನಾನು, ಅದೇ ಪೋಸ್ಟರಲ್ಲಿ. ನನ್ನ ಹೀರೋಯಿನ್ ತಾಯಿ ಬರ್ಡೇಗೂ ಅದೇ ಪೋಸ್ಟರ್ ವಿಶ್ ಮಾಡ್ತೀನಿ. ಈ ತರ ವಿಶಿಂಗೇ ಬರ್ಡೇ ಪೋಸ್ಟರ್ಗಳಾದ್ರೆ ಸಿನಿಮಾ ಮರ್ಯಾದೆ ಇರಲ್ಲ ಅಂತ ನಾನು ಅನ್ಕೋತೀನಿ. ಸೊ ಐ ಥಿಂಕ್ ವಿ ಕ್ಯಾನ್ ಬಿ ಸಿನಿಮಾ ಸೆಲ್ ಮಾಡ್ಬೇಕಾದ್ರೆ ಸಿನಿಮಾದ ಬಗ್ಗೆ ಮಾತ್ರ, ಅದನ್ನ ಹೆಂಗೆ ಜನಗಳಿಗೆ ಹೆಂಗ್ ಜನಗಳಿಗೆ ಗೊತ್ತಾಗ್ಬೇಕು ನಮ್ಮ ಸಿನಿಮಾ ಬರ್ತಾ ಇದೆ ಅಂತ. ವಿ ಆರ್ ಡೆಫಿನೆಟ್ಲಿ ಲೈಕ್ ತುಂಬಾ ಹಿಂದೆ ಇದೆ ಮಾರ್ಕೆಟಿಂಗ್ ಅಲ್ಲಿ. AI will destroy film industry. ಗೊತ್ತಿಲ್ಲ ನಂಗೆ, ಇಲ್ಲ ಆ ಥರ ಅನ್ಸಲ್ಲ ನಂಗೆ. ಡಿಸ್ಟ್ರಾಯ್ ಮಾಡಿದ್ರು ಪರವಾಗಿಲ್ಲ, ಮನೆಗೆ ಹೋಗಿ ನಾನು ಕೂತ್ಕೊಂಡು ಬೇರೆ ಏನಾದರೂ ಮಾಡ್ತೀನಿ. ಬಟ್ ಡಿಸ್ಟ್ರಾಯ್ ಅನ್ನೋದು ತುಂಬ ಸ್ಟ್ರಾಂಗ್ ವರ್ಡ್ ಆಗುತ್ತೆ. ಇಟ್ ಮೈಟ್ ಫೆಸಿಲಿಟೇಟ್. ಈಗ ಡಿಜಿಟಲ್ ಬಂದಾಗಲೂ ಇದೇ ರೀತಿಯ ಕೂಗಿತ್ತು. ಕೆಲವರಿಗೆ ಫೆಸಿಲಿಟೇಟ್ ಮಾಡ್ಬೋದು, ಕೆಲವರಿಗೆ ತೊಂದರೆ ಕೊಡ್ಬೋದು. ಕೆಲಸಗಳು ಕೆಲವರಿಗೆ, ಈಗ ನಾನು ಒಬ್ಬಂಗೆ ರಿಸರ್ಚ್ ಮಾಡೋಕ್ಕೊಬ್ಬನ ಇಟ್ಕೋಬೋದಿತ್ತು, ಈಗ ಅದಿಲ್ಲ. ನನಗೆ ಯಾವುದೋ ಒಂದು ಏನು ಬೇಕಾದ್ರೂ ಮಾಡ್ಬೋದು. ಸೊ ಇಟ್ಸ್ ವೆರಿ ಈಸಿ. ಈಗ ಕೆಲವರಿಗೆ ಕೆಲಸಗಳು ಕಮ್ಮಿ ಆಗ್ಬೋದು, ಬಟ್ ನನ್ನ ಲೆಕ್ಕದಲ್ಲಿ ಅದು ಮನುಷ್ಯನಿಗೆ ಜಾಸ್ತಿ ರೆಸ್ಟ್ ಕೊಡುತ್ತೆ. ಸ್ವಲ್ಪ ಆರಾಮಾಗಿರೋ ಕೆಲಸ ಮಾಡ್ಬೋದು ಅಂತ. ಅದ್ರಲ್ಲಿ ಲೇಜಿ ಆಗ್ತೀರಾ, ಕ್ರಿಯೇಟಿವ್ ಆಗ್ತೀರಾ ಅನ್ನೋದು ನಿಮಗೆ ಬಿಟ್ಟು ವಿಚಾರ. ಅದು ಮೋರ್ ದನ್ ಅದು ಡಿಸ್ಟ್ರಾಯ್ ಮಾಡುತ್ತೆ ಅಂತ ಕ್ರಿಪ್ ಮಾಡೋದಕ್ಕಿಂತ ಅದನ್ನ ಯೂಸ್ ಮಾಡ್ಕೊಂಡು ಹೇಗೆ ಗ್ರೋ ಆಗ್ಬೋದು ಅಷ್ಟೇ ಅದನ್ನ ಟ್ರೈ ಮಾಡ್ಬೇಕು. ಸರ್, ಓಕೆ, ನೆಕ್ಸ್ಟ್ ಕ್ವಶನ್. ಟೀಮಿಂಗ್ ಅಪ್ ಇನ್ ದ ಇಂಡಸ್ಟ್ರಿ, ಇಟ್ಸ್ ನಾಟ್ ಅ ಸ್ಟ್ರಾಟಜಿ, ಇಟ್ಸ್ ಅ ನೆಸೆಸರಿ. ಇಟ್ಸ್ ಅ ನೆಸೆಸಿಟಿ. ಸಿನಿಮಾ ಯಾವತ್ತೂ ಒಬ್ಬ ಮಾಡೋಕ್ಕಾಗಲ್ಲ, ಟೀಮ್ ಅಪ್ ಆದ್ರೆ ಮಾತ್ರ ಮಾಡೋಕ್ಕಾಗುತ್ತೆ. ನಮಗೆ ಸಮಾನ ಮನಸ್ಕರು ಅನ್ಸೋರ ಜೊತೆ ನಾವು ಟೀ ಕುಡಿಯಕ್ಕೆ ಹೋಗ್ಬೇಕಾದ್ರೂ ಕೂಡ ಆಫೀಸಲ್ಲಿ ಎಲ್ಲರೂ ಕರ್ಕೊಂಡು ಹೋಗ್ತೀರಾ ನೀವು? ಇಲ್ಲ. ಪರಿಚಯದವ್ರನ್ನ ಒಬ್ಬರನ್ನ ಕರ್ಕೊಂಡು ಹೋಗ್ತೀರಾ. ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಏನು ಮಾಡ್ತೀರಾ? ಅದೇ ರೀತಿ ಸಿನಿಮಾ ಮಾಡಬೇಕಾದ್ರೂ ಕೂಡ ನಿಮಗೆ ಇಷ್ಟ ಆಗೋರನ್ನ, ನಿಮಗೆ ಸಮಾನರು ಅನ್ಸೋರನ್ನ, ಸಮಾನ ಮನಸ್ಕರು ಅನ್ಸೋರನ್ನ ಅವ್ರ ಜೊತೆ ಸಿನಿಮಾ ಮಾಡ್ತೀರಾ. ತಪ್ಪು ಸರಿಯಲ್ಲ. ಟೀಮಿಂಗ್ ಅಪ್ ಇಸ್ ವೆರಿ ನೆಸೆಸರಿ ಟು ಮೇಕ್ ಅ ಫಿಲ್ಮ್. ನೈಸ್ಲಿ ಪುಟ್ ಸರ್. ಸೊ ಥ್ಯಾಂಕ್ ಯು ಇಷ್ಟೊತ್ತು ಮೆಟ್ರೋ ಸಾಗರ್ ಜೊತೆ ಮಾತಾಡಿದ್ದಕ್ಕೆ. ನಮ್ಮ ಜೊತೆ ಮಾತಾಡಿ ನಿಮ್ಗೆ ಏನೇನು ಅನಿಸ್ಲಿಲ್ಲ? I didn't feel it's another interview. So it was fun. ನಮ್ಮ ಥಾಟನು ಅದೇ ಸರ್, ಎಲ್ಲಾ ಕಡೆ ಮಾತಾಡಿ ಸ್ಟ್ರೆಸ್ ಆಗಿರುತ್ತೆ. ಇಲ್ಲಿ ಬಂದು ಒಂದು ಸ್ವಲ್ಪ ಮಾತಾಡ್ತೀವಿ ಗುರು, ಜೊತೆಗೆ ಚಿಲ್ಲು ಮಾಡೋಣ ಅಂತ ಹೇಳಿ. ಸೊ ಫೆಬ್ರವರಿ 6ನೇ ತಾರೀಕು ನಮ್ಮ ಸಿನಿಮಾ ರಕ್ಕಸಬದವ್ರು ಬರ್ತಾ ಇದೆ, ನೋಡಿ ನೀವು ಒಂದ್ಸಲ. ಹೋಗಿ ನೋಡಿ ಎಂಜಾಯ್ ಮಾಡಿ. ಆದ್ರೆ ಇದೆಲ್ಲ